ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BE ಇತಿಹಾಸ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಬ್ಲಾಕ್ 1 ಸಂಪೂರ್ಣವಾಗಿ ಮುಗಿಸಿಬಿಡಬೇಕು. ಬ್ಲಾಕ್ 1ರಲ್ಲಿ ಬರುವಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ನಿಮಗೆ ವಿವರಣೆಯನ್ನು ತಿಳಿಸ್ತಾ ಇರುವಂಥದ್ದು, ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಇರುವಂಥದ್ದು. ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ, ತುಂಬಾ ಹೆಲ್ಪ್ ಆಗ್ತದೆ ಅದು ಪಾಯಿಂಟ್ಸ್ ಬುಕ್. ಈಗ ನೀವು ಅದರಲ್ಲಿ ಎಲ್ಲ ಪಾಯಿಂಟ್ಸ್ಗಳನ್ನು, ಮುಖ್ಯವಾದ ಪ್ರಶ್ನೆಗಳನ್ನು ಬರೆದು ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನು ಬರ್ಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ನಿಮಗೆ ಓದ್ಕೊಳ್ಳಿಕ್ಕೂ ಕೂಡ ತುಂಬಾ ಅನುಕೂಲ ಆಗ್ತದೆ ಸ್ನೇಹಿತರೆ. ಒಂದು ವೇಳೆ ನೀವು ಆ ರೀತಿ ಬರಿತಾ ಇಲ್ಲ ಅಂತಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಾದರೂ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ. ಬ್ಲಾಕ್ 1ರಲ್ಲಿ ಈಗಾಗಲೇ ನಾವು ಮುಖ್ಯವಾದ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ತಿಳಿಸಿದ್ದೇನೆ. ಹಾಗೆಯೇ ಇದರಲ್ಲಿ ಒಂದು ಘಟಕ ಇನ್ನು ಬಾಕಿ ಉಳಿದಿರುವಂಥದ್ದು ಘಟಕ 6, ಹೊಸ ಮತಗಳ ಉದಯ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ ಹೊಸ ಮತಗಳ ಉದಯ. ಹೊಸ ಮತಗಳ ಉದಯ ಪಾಠದಿಂದ ಪ್ರಶ್ನೆ ಬಂದೇ ಬರುವಂಥದ್ದು. ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಹೊಸ ಮತಗಳ ಉದಯ ಪಾಠದಿಂದ ಅನೇಕ ಪ್ರಶ್ನೆಗಳು ಕೇಳುವಂತಹ ಪ್ರಶ್ನೆಗಳು ಇದೆ. ಅದನ್ನೆಲ್ಲ ಕೂಡ ಯಾವುದಾದ್ರೂ ಒಂದು ಪ್ರಶ್ನೆ ಆದರೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ. ಹೊಸ ಮತಗಳ ಉದಯಕ್ಕೆ ಕಾರಣಗಳೇನು, ಜೈನ ಧರ್ಮದ ಬಗ್ಗೆ, ಬೌದ್ಧ ಧರ್ಮದ ಕಾರ್ಯಗಳ ಬಗ್ಗೆ, ಬೌದ್ಧ ಧರ್ಮದ ಕೊಡುಗೆ ಮತ್ತು ಬೌದ್ಧ ಧರ್ಮದ ಅವನತಿಯ ಬಗ್ಗೆ, ಇದೆಲ್ಲ ಕೂಡ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ. ಪುಟ ಸಂಖ್ಯೆ 58ರಲ್ಲಿದೆ ನೋಡಿ. ಪುಟ ಸಂಖ್ಯೆ 58ರಲ್ಲಿದೆ. ಇವತ್ತು ನಾವು ಆ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಈ ಹೊಸ ಮತಗಳ ಉದಯದ ಎಲ್ಲ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ. ಈಗಾಗಲೇ ನಾನು ಬೌದ್ಧ ಧರ್ಮದ ಬಗ್ಗೆ, ಗೌತಮ ಬುದ್ಧನ ಜೀವನದ ಬಗ್ಗೆ, ಅಷ್ಟಾಂಗ ಮಾರ್ಗಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಹಳೆಯ ವಿಡಿಯೋದಲ್ಲಿದ್ದೆ. ಇವತ್ತು ನಾವು ಅಭ್ಯಾಸವನ್ನು ಮಾಡ್ತಾ ಇರೋದ್ರಿಂದ, ಪರೀಕ್ಷೆಗೆ ತಯಾರಿಯನ್ನು ಮಾಡೋದ್ರಿಂದ ಮತ್ತೊಮ್ಮೆ ಈ ಒಂದು ವಿವರಣೆಯನ್ನು ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ಹೊಸ ಮತಗಳ ಉದಯಕ್ಕೆ ಕಾರಣವಾದ ಅಂಶಗಳು. ಇದು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಅಂದರೆ ಹೊಸ ಧರ್ಮದ ಏಳಿಗೆಗೆ ಕಾರಣವಾಗಿರುವಂತಹ ಅಂಶ. ಒಂದು ಹೊಸ ಧರ್ಮ ಹುಟ್ಟಬೇಕಾದ್ರೆ ಅಥವಾ ಒಂದು ಹೊಸ ಧರ್ಮ ಆಯಿತು ಅಂತ ಆಗಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕು. ಕಾರಣ ಇದ್ದರೆ ಮಾತ್ರ ಹೊಸ ಧರ್ಮ ಆಗಲಿಕ್ಕೆ ಸಾಧ್ಯ. ಹಾಗಾದರೆ ಈ ಹೊಸ ಧರ್ಮದ ಏಳಿಗೆಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಏನೆಲ್ಲ ಕಾರಣದಿಂದಾಗಿ ಈ ಹೊಸ ಧರ್ಮ ಹುಟ್ಟಿತು? ಜನರಿಗೆ ಯಾಕೆ ಹಳೆಯ ಧರ್ಮಗಳೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ, ಅಥವಾ ಹಳೆಯ ಧರ್ಮದಿಂದಾಗಿ ಜನರಿಗೆ ಏನು ಕಷ್ಟ ಆಗ್ತಾ ಇತ್ತು? ಅವರು ಹೊಸ ಧರ್ಮಕ್ಕೆ ಕಾಯ್ತಾ ಇದ್ರು. ಹೊಸ ಧರ್ಮ ಬರಬೇಕು, ಹೊಸ ಧರ್ಮಕ್ಕೆ ನಾವು ಹೋಗಬೇಕು, ನಮಗೆ ಈ ಧರ್ಮ ಬೇಡ ಎನ್ನುವಂತಹ ಅದೆಷ್ಟು ಜನರು ಆ ಕಾಲದಲ್ಲಿದ್ದರು. ವೇದದ ಕಾಲದಲ್ಲಿ, ವೇದೋತ್ತರದ ಕಾಲದ ನಂತರದ ಜೀವನದಲ್ಲಿ ಈ ರೀತಿಯ ಬದಲಾವಣೆಗಳಾಗಿರುವಂಥದ್ದು. ಕ್ರಿಸ್ತಪೂರ್ವ 6ನೇ ಶತಮಾನದ ವೇಳೆಗೆ ವೈದಿಕ ದರ್ಶನ ಮತ್ತು ಧರ್ಮಾಚರಣೆಗಳು ತಮ್ಮ ಮೂಲ ಸ್ವರೂಪ ಮತ್ತು ಪರಿಶುದ್ಧತೆಯನ್ನು ಕಳೆದುಕೊಂಡಿತು. ಈ ಕಾಲಕ್ಕೆ ಅವು ಮೌಢ್ಯಗಳಿಂದಲೂ ಶುಷ್ಕ ಹಾಗೂ ಯಾಂತ್ರಿಕ ಕಾರ್ಯಾಚರಣೆಯಾಗಿ ಜನರಲ್ಲಿ ಒಂದು ಭೀತಿಯನ್ನು ಹುಟ್ಟಿಸಿತು. ಭೀತಿ ಅಂದರೆ ಒಂದು ರೀತಿಯ ಭಯ. ಜನರಿಗೆ ಅವರು ಆಚರಿಸುತ್ತಾ ಇದ್ದಂತಹ ಧರ್ಮದಲ್ಲಿ ತುಂಬಾ ಭಯ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಇವುಗಳ ಅನುಷ್ಠಾನ ಯಾತನಕಾರಿಯು ದುಬಾರಿಯೂ ಆಗತೊಡಗಿತು. ಯಾಕಂದರೆ ಪ್ರತಿಯೊಂದು ಕಾರಣ ಇರ್ಬೋದು. ಈ ಅವರ ಧರ್ಮದಲ್ಲಿದ್ದಾಗ ಅವರಿಗೆ ಅದು ಒಂದು ರೀತಿಯ ಹೊರೆ ಅಂತ ಅನ್ನಿಸ್ತಾ ಇತ್ತು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ದುಡ್ಡು ಕೊಡಬೇಕು, ಯಜ್ಞ ಯಾಗಾದಿಗಳನ್ನು ಪ್ರತಿ ದಿವಸ ಮಾಡ್ತಾ ಇರುವಂಥದ್ದು, ಅದಕ್ಕೆ ಹಣ ಕೊಡುವಂಥದ್ದು, ಅಥವಾ ಇನ್ನಿತರ ಒಂದು ಪೂಜೆ ಪುನಸ್ಕಾರಗಳಿಗೆ ಕೊಡುವಂಥದ್ದು, ಅಥವಾ ಇನ್ನಿತರ ಕಾರ್ಯಗಳಿಗೆ ಕೊಡುವಂಥದ್ದು. ಆವಾಗ ಜನರಿಗೆ ಅದು ಒಂಥರ ಭಾರವಾದ ಜೀವನ ಅನ್ನಿಸ್ಲಿಕ್ಕೆ ಆರಂಭವಾಯಿತು. ಎಷ್ಟು ಕಷ್ಟಪಟ್ಟು ದುಡ್ಡು ಕೂಡ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥ ಭಾವನೆ ಅವರಿಗೆ ಬರತೊಡಗಿತು. ಅವರು ಈ ಧರ್ಮವನ್ನು ಬಿಟ್ಟು ಮತ್ತೊಂದು ಧರ್ಮ ನಾವು ಸೇರಬೇಕು, ಆ ಒಂದು ಹೊಸ ಧರ್ಮ ಉದಯ ಆಗಬೇಕು ಅಂತ ಅವರು ಕಾಯ್ತಾ ಇದ್ರು. ಆಗ ತುಂಬಾ ಜನರು ಕಂಗೆಟ್ಟಿ ಹೋಗಿದ್ರು. ಅವುಗಳನ್ನು ಜನತೆಗೆ ವಿರೋಧಿಸಲು ಎಲ್ಲರೂ ಕೂಡ ಅವರು ಆ ಒಂದು ಧರ್ಮವನ್ನು ವಿರೋಧ ಮಾಡಲಿಕ್ಕೆ ಆರಂಭ ಮಾಡಿದರು. ವೇದೋತ್ತರದ ಕಾಲದಲ್ಲಿ ಮತ್ತು ಋಗ್ವೇದದ ಕಾಲದಲ್ಲಿ ವೈದಿಕ ಯಜ್ಞಗಳಂತೂ ಜನತೆಯ ಬದುಕಿಗೆ ತುಂಬಾ ಹೊರೆಯಾಗತೊಡಗಿತು. ಅವುಗಳ ಆಚರಣೆ ಜನತೆಯ ಹಣ, ಅವರ ಒಂದು ಪ್ರಶಸ್ತ ಕಾಲದ ಅಪವ್ಯಯದಂತೆ ಕಂಡಿತು. ಜನತೆ ಧಾರ್ಮಿಕ ಮತ್ತು ಸಾಮಾಜಿಕ ಬದಲಾವಣೆಗಳಿಗೆ ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ರು. ಅವರಿಗೆ ಆಗ್ತಾ ಇರಲಿಲ್ಲ. ಅವರಿಗೆ ಆ ಧರ್ಮವು ಉಸಿರು ಕಟ್ಟುವಂಥ ಅನುಭವ ಆಗ್ತಾ ಇತ್ತು. ಏನಾದರೂ ಬದಲಾವಣೆಗಳಾಗಬೇಕು ಅಂತ ಅವರು ಕಾಯ್ತಾ ಇದ್ರು. ಅವರಿಗೆ ದಾರಿ ತೋರಿಸುವ ಧರ್ಮ ಹಾಗೂ ನಾಯಕರ ಅಗತ್ಯ ಇತ್ತು. ಈಗ ಅವರಿಗೆ ನಾಯಕ
ನಾಯಕರ ಅಗತ್ಯ ಇದೆ. ಭಾರತದಲ್ಲಿ ಇದನ್ನು ನಿರ್ಮಿಸಿದವರು ಬುದ್ಧ ಮತ್ತು ಮಹಾವೀರರು ಬರ್ತಾರೆ, ಹೊಸ ಧರ್ಮದ ಉಗಮ ಮಾಡ್ತಾರೆ. ಅಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ ಎನ್ನುವಂಥ ಹೊಸ ಧರ್ಮ ಉದಯ ಆಗ್ತದೆ. ಇದರಿಂದಾಗಿ ಜನರು ತುಂಬಾ ಸಂತೋಷ ಪಡ್ತಾರೆ. ಅವರ ಒಂದು ಜೀವನದ ಭಾರದಿಂದ ಅವರು ಇಳಿಯಲು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಜನರು ಮತಾಂತರ ಕೂಡ ಗೊಳ್ತಾರೆ. ವೇದೋತ್ತರದ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತ ನಿಮಗೆ ಗೊತ್ತಿದೆ. ವೇದೋತ್ತರದ ಕಾಲದ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಅಲ್ಲಿ 4 ವರ್ಣವನ್ನು ಮಾಡಿದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣವಾಗಿ ವಿಭಜನೆ ಮಾಡ್ತಾ ಇದ್ರು. ಈ ವಿಭಜನೆಯಿಂದ ಅನೇಕ ತೊಂದರೆಗಳನ್ನು ಜನರು ಅನುಭವಿಸ್ತಾ ಇದ್ರು. ವರ್ಣಗಳು ಹುಟ್ಟಿನಿಂದ ಆಧಾರಿತವಾಗಿದ್ದರೂ ಪ್ರತಿಯೊಂದಕ್ಕೂ ತನ್ನದೇ ಆದ ನಿರ್ಧರಿತ ಕರ್ತವ್ಯಗಳಿದ್ದವು. ಮೊದಲಿಗೆ 2 ವರ್ಣಗಳು ಉನ್ನತವಾದ ಹಾಗೂ ವಿಶೇಷವಾದ ಸ್ಥಾನವನ್ನು ಪಡೆದಿದ್ದರೆ, ಪುರೋಹಿತರು ಹಾಗೂ ಬೋಧನೆಗಳ ಕರ್ತವ್ಯಗಳನ್ನು ಹೊಂದಿದ್ದ ಬ್ರಾಹ್ಮಣರು ಸಮಾಜದಲ್ಲಿ ಅತ್ಯುನ್ನತವಾದ ಮಾನ್ಯತೆಯನ್ನು ಗಳಿಸಿದರು. ಇವರು ಶ್ರೀಮಂತರಿಂದ ಮತ್ತು ರಾಜರುಗಳಿಂದ ದಾನ ಧರ್ಮಗಳನ್ನು ಪಡೆದು ತೆರಿಗೆ ಮತ್ತು ಶಿಕ್ಷೆಗಳಿಂದ ಮುಕ್ತರಾಗಿದ್ದು ವಿಶೇಷ ಸೌಲಭ್ಯಗಳನ್ನು ಒತ್ತಾಯಪೂರ್ವಕವಾಗಿ ಅವರು ಪಡೆದುಕೊಂಡಿದ್ದರು. ವರ್ಣವ್ಯವಸ್ಥೆಯಲ್ಲಿ 2ನೆಯ ಸ್ಥಾನ ಕ್ಷತ್ರಿಯರದು. ರಾಜ್ಯದ ಮತ್ತು ಪ್ರಜೆಗಳ ರಕ್ಷಣೆ, ಸರಕಾರದ ನಿರ್ವಹಣೆ ಅವರ ಕರ್ತವ್ಯ ಆಯಿತು. ರೈತರಿಂದ ಬರುವ ತೆರಿಗೆಗಳನ್ನು ಬದುಕಿಗೆ ಮೂಲವಾಗಿತ್ತು. ವೈಶ್ಯರು ಕೃಷಿ ಪಶುಸಂಗೋಪನೆ ಮಾಡ್ತಾ ಇದ್ರು, ವ್ಯಾಪಾರದಲ್ಲಿ ನಿರತರಾಗಿದ್ದರು. ಮುಖ್ಯವಾಗಿ ತೆರಿಗೆ ಪಾವತಿ ಮಾಡುವವರು ಇವರೇ ಆಗಿದ್ದರು. ಶೂದ್ರರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ವರ್ಣಗಳಿಗೆ ಸೇವೆಯನ್ನು ಸಲ್ಲಿಸಬೇಕಾಯಿತು. ಎಲ್ಲ ವರ್ಗದ ಸ್ತ್ರೀಯರೊಂದಿಗೆ ಶೂದ್ರರು ವೇದಾಧ್ಯಯನಕ್ಕೆ ಅರ್ಹರಾಗಿರಲಿಲ್ಲ. ಈ ಎಲ್ಲ ವರ್ಣದವರನ್ನು ಪರಿಶುದ್ಧರೆಂದು ಪರಿಗಣಿಸಿದ್ದಾರೆ. ಶೂದ್ರರನ್ನು ಅಥವಾ ಕೆಳವರ್ಣದವರನ್ನು ಅತ್ಯಂತ ಕೀಳಾಗಿ ಕಾಣಲಾಗ್ತಾ ಇತ್ತು. ಅವರನ್ನು ಕೆಲವೊಮ್ಮೆ ಅಪರಾಧಿಗಳೆಂದು ತಿಳಿದು ಕ್ರೂರ ಶಿಕ್ಷೆಯನ್ನು ಕೂಡ ಗುರಿಪಡಿಸ್ತಾ ಇದ್ರು. ಈ ವರ್ಣ ವಿಭಜನೆಯು ಸಮಾಜದಲ್ಲಿ ಏನಾಯಿತು? ಆತಂಕವನ್ನುಂಟು ಮಾಡಿತು. ವೈದಿಕ ಮತಾಚರಣೆಯನ್ನು ಕೆಲವರು ನಿರಾಕರಿಸಿದರು. ಅದರ ಆಚಾರ ವಿಚಾರಗಳು ಕಠಿಣವಾಗತೊಡಗಿತು. ಅದು ವೆಚ್ಚಕರವಾಯಿತು. ಆವಾಗ ಅದಕ್ಕೆ ದುಡ್ಡು ಕೊಡಬೇಕಿತ್ತು. ಅದರ ಒಂದು ಖರ್ಚು ವೆಚ್ಚಗಳು ಹೆಚ್ಚಾಯಿತು. ಧಾರ್ಮಿಕ ವಿಧಿವಿಧಾನಗಳು ಆಚರಿಸುವಾಗ ಸಾಮಾನ್ಯರಿಗೆ ಅರ್ಥವಾಗದ ಭಾಷೆಯಲ್ಲಿ ಅದನ್ನು ಹೇಳ್ತಾ ಇದ್ರು. ಇದನ್ನು ಪುರೋಹಿತ ವರ್ಗದವರನ್ನು ಬಿಟ್ಟರೆ ಬೇರೆ ಯಾರೂ ನಡೆಸದಂತೆ ಎಚ್ಚರ ಕೂಡ ವಹಿಸಿದ್ರು. ಈ ವ್ಯವಸ್ಥೆಯ ವಿರುದ್ಧ ಅವರಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿ ಈ ವ್ಯವಸ್ಥೆಯನ್ನು ತೊಲಗಿಸಿ ಎಲ್ಲರನ್ನೂ ಸಮಾನರಾಗಿ ಕಾಣುವಂತಹ ಸಾಮಾಜಿಕ ವ್ಯವಸ್ಥೆಯತ್ತ ಜನ ಒಲವು ತಿರುಗಿತ್ತು. ಶೂದ್ರರು ಮತ್ತು ವೈಶ್ಯರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕ್ಷತ್ರಿಯರು ಬ್ರಾಹ್ಮಣರ ಮತಾಚರಣೆ ಪ್ರಕ್ರಿಯೆಗಳ ಹಾಗೂ ಪ್ರಾಬಲ್ಯತೆಯ ವಿರುದ್ಧ ಸಿಡಿದೆದ್ರು. ಪುರೋಹಿತಶಾಹಿ ಪ್ರವೃತ್ತಿಯನ್ನು ವಿರೋಧಿಸಿ ಧರ್ಮ ವಿಪ್ಲವ ಆರಂಭವಾಯಿತು. ಇದರಿಂದ ಹೊಸ ಧರ್ಮಗಳು ಮೈದಳೆದವು. ಕ್ಷತ್ರಿಯ ಜನಾಂಗಕ್ಕೆ ಸೇರಿದ ವರ್ಧಮಾನ ಮಹಾವೀರ ಜೈನ ಧರ್ಮವನ್ನು, ಗೌತಮ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪಿಸಿದನು. ವರ್ಧಮಾನ ಮಹಾವೀರ ಜೈನ ಧರ್ಮವನ್ನು, ಹಾಗೆಯೇ ಬೌದ್ಧ ಧರ್ಮವನ್ನು, ವರ್ಧಮಾನ ಮಹಾವೀರರು ಜೈನ ಧರ್ಮವನ್ನು, ಗೌತಮ ಬುದ್ಧ ಬೌದ್ಧ ಧರ್ಮವನ್ನು ಸ್ಥಾಪಿಸಿದರು. ಅಂದಿನ ಧರ್ಮಶಾಸ್ತ್ರ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದ್ದವು. ಪುರೋಹಿತರ ಮತ್ತು ಮೇಲ್ವರ್ಗದವರ ಸಂಪರ್ಕ ಭಾಷೆ ಅದೇ ಆಗಿತ್ತು. ಇವರ ಬೋಧನೆಗಳ ಪ್ರಸಾರ ಸಮಾಜದ ಮೇಲ್ವರ್ಗಕ್ಕೆ ಸೀಮಿತವಾಗಿದ್ದು ಕೆಳವರ್ಗದ ಜನರಿಗೆ ಅದು ತಲುಪ್ತಾ ಇರಲಿಲ್ಲ. ವೈದಿಕ ಪರಂಪರೆಯ ಬಗ್ಗೆ ಜನರಲ್ಲಿ ಆಕ್ರೋಶ ಮೂಡುವುದಕ್ಕೆ ಇದು ಒಂದು ಕಾರಣ ಆಯಿತು. ಇನ್ನು ವೈದಿಕ ಧರ್ಮದ ಕಠಿಣ ಆಚರಣೆ ಇರಬಹುದು ಅಥವಾ ಅದರ ಜನರ ಪ್ರಕ್ರಿಯೆ ಇರಬಹುದು ಮಹಾವೀರ ಮತ್ತು ಬುದ್ಧರು ಗ್ರಹಿಸಿದ್ದರು. ಇವರು ತಮ್ಮ ಬೋಧನೆಗಳನ್ನು ಜನರಾಡುವ ಭಾಷೆಯಾದ ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಪ್ರಸಾರ ಮಾಡಿದರು. ಇದರಿಂದಾಗಿ ಅವರ ಬೋಧನೆಗಳು ಸಾಮಾನ್ಯ ಜನರಲ್ಲಿ ಅತಿ ಸಾಮಾನ್ಯನಿಗೂ ಎಟಕುವಂತಾಯಿತು. ಇದರಿಂದ ಧಾರ್ಮಿಕ ಕ್ರಾಂತಿಯೊಂದಿಗೆ ಭಾಷಾ ಕ್ರಾಂತಿ ಉಂಟಾಯಿತು. ಗಂಗಾ ನದಿ ಬಯಲಿನಲ್ಲಿ ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ ಹೊಸದಾದ ಕೃಷಿ ಆಧಾರಿತ ಅರ್ಥವ್ಯವಸ್ಥೆ ಜಾರಿಗೆ ಬಂತು. ಈ ವೇಳೆಗಾಗಲೇ ಕಬ್ಬಿಣದ ಉಪಯೋಗ ವ್ಯಾಪಕವಾಗಿ ಹರಡಿತ್ತು. ಕೃಷಿ ವ್ಯವಸ್ಥೆಯಲ್ಲಿ ನೇಗಿಲುಗಳನ್ನು ಉಪಯೋಗಿಸಲಾಯಿತು. ಇದಕ್ಕೆ ಎತ್ತುಗಳ ಅಗತ್ಯ ಇತ್ತು. ಪಶುಸಂಗೋಪನೆ ಇಲ್ಲದ ಕೃಷಿ ಮುಂದುವರಿಯುವಂತಿರಲಿಲ್ಲ. ಬ್ರಾಹ್ಮಣರ ಯಜ್ಞಯಾಗಾದಿಗಳಲ್ಲಿ ಪಶು ಮಂದೆಗಳನ್ನು ಅಗಾಧ ಸಂಖ್ಯೆಯಲ್ಲಿ ಕೊಲ್ಲಲಾಗುತ್ತಿತ್ತು. ಯಜ್ಞಯಾಗಾದಿಗಳಿಗೆ ಬ್ರಾಹ್ಮಣರಿಗೆ ಪಶುಗಳನ್ನು, ದನಗಳನ್ನು ದಾನವಾಗಿ ಕೊಡ್ತಾ ಇದ್ರು. ಇದೇ ಸಮಯದಲ್ಲಿ ಏನಾಯಿತು? ವ್ಯಾಪಾರವನ್ನು ಹೊಂದಿದ್ದ ಅಭಿವೃದ್ಧಿ ಸರಕುಗಳನ್ನು ಸಾಗಿಸಲು ಪಶುಗಳನ್ನೇ ಅವಲಂಬಿಸಿದ್ರು. ಮಗಧ ರಾಜ್ಯದ ದಕ್ಷಿಣ ಮತ್ತು ಪೂರ್ವದ ಭಾಗದ ಮೂಲಕ ದಕ್ಷಿಣ ಪಥದೊಂದಿಗೆ ವ್ಯಾಪಾರಿ ಮಾರ್ಗಗಳು ತೆರೆಯಲ್ಪಟ್ಟು ಈಗಾಗಲೇ ಆಹಾರಕ್ಕಾಗಿರ್ಬೋದು, ಕೃಷಿ
ದನಗಳನ್ನು ಕೊಲ್ಲುತ್ತಿದ್ದುದರಿಂದ ಪಶು ಸಂಪತ್ತು ಕ್ಷೀಣವಾಗಲು ಕಾರಣವಾಗಿ ಅವುಗಳ ಬೇಡಿಕೆಯ ಪೂರೈಕೆಯಲ್ಲಿ ಅಸಮತೋಲನ ಕೂಡ ಉಂಟಾಯಿತು. ಕೃಷಿ ವಿಸ್ತರಣೆ ಮಾಡುವುದು, ಸರಕು ಸಾಗಾಣಿಕೆಗಳನ್ನು ಅವಲಂಬಿಸಿದ್ದ ಹೊಸ ಅರ್ಥವ್ಯವಸ್ಥೆ ಉಳಿಯಬೇಕಾದರೆ ಪಶುವಧೆಯನ್ನು ನಿಲ್ಲಿಸಬೇಕಾಯಿತು. ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ವೇದಾಂಗಗಳು ಪರಿಣಾಮಕಾರಿ ಸಾಹಿತ್ಯಗಳಾಗಿದ್ದವು. ಅವುಗಳ ಅಧ್ಯಯನ ಬ್ರಾಹ್ಮಣರ ಸೊತ್ತಾಗಿತ್ತು. ಜಗತ್ತು ವ್ಯವಸ್ಥಿತವಾಗಿ ಮುನ್ನಡೆಯಬೇಕಾದರೆ ಯಜ್ಞಯಾಗಾದಿಗಳನ್ನು ಮಾಡಬೇಕೆನ್ನುವುದು ಪರಿಗಣಿತವಾಗಿತ್ತು. ಯಜ್ಞಾಚರಣೆಯಿಂದ ದೈವತ್ವವನ್ನು ಪಡೆಯಬಹುದೆಂಬುದು ಅವರ ಮತ್ತೊಂದು ನಂಬಿಕೆಯಾಗಿತ್ತು. ಯಜ್ಞಗಳಲ್ಲಿ ಪಶುವಧೆ ಅನಿವಾರ್ಯವಾದುದು ಅಂದಿನ ಜನರಲ್ಲಿ ಜಿಗುಪ್ಸೆ ಉಂಟಾಗಲು ಅದು ಕಾರಣ ಆಯಿತು. ಧಾರ್ಮಿಕ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬೇಕೆಂದರೆ ಕಠೋರವಾದ ತಪಸ್ಸು ಮಾಡುವುದು ಹಾಗೂ ದೇಹವನ್ನು ದಂಡಿಸಬೇಕೆನ್ನುವುದು ಜನರ ಮತ್ತೊಂದು ನಂಬಿಕೆಯಾಯಿತು. ಬದುಕಿನ ರಹಸ್ಯವನ್ನು ಅರಿಯಲು ಹಲವರು ಕಾಡಿಗೆ ಹೋಗಿ ಅಲ್ಲಿನ ಪ್ರಶಾಂತ ಆವರಣದಲ್ಲಿ ತಪಸ್ಸು ಮಾಡುತ್ತಾ ಅಥವಾ ಸನ್ಯಾಸಿಗಳಾಗಿ ಅಲೆಯುತ್ತಾ ಬದುಕಿದ್ದರು. ಇನ್ನು ಯಾವುದೂ ಅಂದಿನ ಸಂಸ್ಥೆಗಳಿಗೆ ಪರಿಹಾರ ನೀಡಲಿಲ್ಲ. ಆದ್ದರಿಂದ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಸರಳತೆ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿಯುವ ಧರ್ಮಗಳನ್ನು ಜನ ಬಯಸಿದರು. ಇದರಿಂದಾಗಿ ಸರಳ ಮಾರ್ಗವನ್ನು ಬೋಧಿಸಿದ ಹೊಸ ಧರ್ಮಗಳು ತಲೆ ಎತ್ತಿದವು. ಅವುಗಳೇ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ಇವಿಷ್ಟು ನಾವು ಹೊಸ ಧರ್ಮದ ಏಳಿಗೆಗೆ ಅಥವಾ ಹೊಸ ಧರ್ಮದ ಉದಯಕ್ಕೆ ಕಾರಣಗಳೇನು ಅಂತ ಪ್ರಶ್ನೆ ಬಂದಾಗ ಬರಿತಾ ಹೋಗಬೇಕು. ಋಗ್ವೇದದ ಕಾಲದಲ್ಲಿ ಮತ್ತು ವೇದೋತ್ತರದ ಕಾಲದಲ್ಲಿ ನೀವು ಸಾಮಾಜಿಕ ಜೀವನ ಏನು ಕಲ್ತಿದ್ರಿ, 4 ವರ್ಣಗಳು, ಅದನ್ನು ಬರೆದು ಅದನ್ನು ವಿವರಿಸ್ತಾ ಹೋಗಬೇಕು. ನಂತರ ಯಾವ ರೀತಿ ಕಷ್ಟ ಆಗ್ತಾಯಿತ್ತು ಅವರಿಗೆ, ಅದು ಒಂದು ರೀತಿ ಹಿಂಸೆ ಆಗ್ತಾಯಿತ್ತು, ಜನರಲ್ಲಿ ಒಂದು ರೀತಿಯ ಭೀತಿ ಕೂಡ ಉಂಟಿತ್ತು. ಅವರಿಗೆ ಅನಿಸಿತು ಹೊಸ ಧರ್ಮ ಆಗಬೇಕು, ನಾವು ಹೊಸ ಧರ್ಮಕ್ಕೆ ಹೋಗಬೇಕು ಎನ್ನುವಂಥದ್ದು. ಅದೇ ರೀತಿಯಲ್ಲಿ ಗೌತಮ ಬುದ್ಧ ಮತ್ತು ಮಹಾವೀರರು ಬೌದ್ಧ ಧರ್ಮ ಮತ್ತು ಜೈನ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಜನರು ಎಲ್ಲರೂ ಕೂಡ ಅದಕ್ಕೆ ಹೋಗುವಂಥದ್ದು ಕೂಡ ಕಾಣ್ಬೋದು. ಇದು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂಥ ಅಂಶಗಳಲ್ಲಿ ನೀವು ಬರಿಬೇಕು. ಇನ್ನು ಬರುವಂಥದ್ದು ಜೈನ ಧರ್ಮ. ಜೈನ ಎಂಬ ಪದ ಜಿನ ಎಂಬ ಶಬ್ದದಿಂದ ಉಂಟಾಗಿದೆ. ಜಿನ ಎಂದರೆ ಜಯಿಸಿದವನು ಎಂದರ್ಥ. ತನ್ನಲ್ಲಿರುವ ಕಾಮ, ಕ್ರೋಧ, ರಾಗ, ದ್ವೇಷಗಳನ್ನು ಗೆದ್ದವನು ಜಿನ ಎನಿಸಿಕೊಳ್ಳುತ್ತಾನೆ. ಆ ಧರ್ಮ ಹಿಂಬಾಲಕರನ್ನು ಜೈನರೆಂದು ಕರೆಯಲಾಗಿದೆ. ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಧರ್ಮಗಳಲ್ಲಿ ಜೈನ ಧರ್ಮವು ಅತಿ ಪ್ರಾಚೀನವಾಗಿರುವಂತಹ ಒಂದು ಧರ್ಮ. ಇದು ಪಶು ಯಜ್ಞವನ್ನು ಆಚರಣೆಗಳನ್ನು ತಿರಸ್ಕರಿಸಿ ಹಿಂಸೆಯನ್ನು ಖಂಡಿಸಿ ಅಹಿಂಸಾ ಪರಮೋ ಧರ್ಮ ಎಂದು ಸಾರಿದರು. ಜೈನ ಮೂಲಗಳ ಪ್ರಕಾರ ಆ ಧರ್ಮದ ಮೂಲ ಪುರುಷರು 24 ಮಂದಿ ತೀರ್ಥಂಕರರು. ಜೈನ ಧರ್ಮದ ತೀರ್ಥಂಕರು ದಿವ್ಯ ಜ್ಞಾನವನ್ನು ಪಡೆದು ತತ್ವೋಪದೇಶ ಮಾಡುವವನೇ ತೀರ್ಥಂಕರ ಎಂದರ್ಥ. ಇದರಲ್ಲಿ ಮೊದಲನೆಯವನು ವೃಷಭದೇವ, ಕೊನೆಯ ತೀರ್ಥಂಕರ ಮಹಾದೇವ. ಮೊದಲ 22 ತೀರ್ಥಂಕರರು ಐತಿಹಾಸಿಕ ವ್ಯಕ್ತಿಗಳಾಗಿರದೆ ಕಾಲ್ಪನಿಕರಂತೆ ಕಂಡುಬರುತ್ತಾರೆ. ವೃಷಭದೇವನ ಹೆಸರು ಋಗ್ವೇದದಲ್ಲಿ ಕಂಡುಬಂದಿದೆ, ಆದರೆ ಅವನು ಜೈನ ಧರ್ಮದೊಂದಿಗೆ ಹೊಂದಿದ್ದ ಸಂಬಂಧದ ಬಗ್ಗೆ ವಿವರಣೆ ದೊರೆಯುವುದಿಲ್ಲ. ಮೊದಲ 22 ತೀರ್ಥಂಕರರು ಕೇವಲ ಪೌರಾಣಿಕ ವ್ಯಕ್ತಿಗಳು. 23ನೇಯವರಾದ ಪಾರ್ಶ್ವನಾಥ ಈ ಧರ್ಮವನ್ನು ಸ್ಥಾಪಿಸಿ ಐತಿಹಾಸಿಕ ಪುರುಷ ಮಹಾವೀರನು ಜೈನ ಧರ್ಮಕ್ಕೆ ವ್ಯವಸ್ಥಿತವಾದ ರೂಪವನ್ನು ಕೊಟ್ಟನು. ಕೊನೆಯ ತೀರ್ಥಂಕರ ಮಹಾವೀರನು ಜೈನ ಧರ್ಮವನ್ನು ಒಂದು ಧರ್ಮವಾಗಿಸಿ ಅದನ್ನು ಪ್ರಸಿದ್ಧಿಗೆ ತಂದನು. ಪಾರ್ಶ್ವನಾಥ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಬಾಳಿದವನು. ಅವನು ಮಹಾವೀರರಿಗಿಂತ 250 ವರ್ಷಗಳ ಹಿಂದೆ ಇದ್ದ ವಾರಣಾಸಿಯ ರಾಜ ಅಶ್ವಸೇನ ಮತ್ತು ರಾಣಿ ಮಹಾಮಾಯೆಯ ಮಗ. ಪಾರ್ಶ್ವನಾಥ ಸಂಸಾರಸ್ಥನಾಗಿ ಮೊದಲು ಸುಮಾರು 30 ವರ್ಷಗಳ ಕಾಲ ರಾಜ್ಯಾಡಳಿತ ನಡೆಸಿದನು. ನಂತರ ರಾಜ್ಯಾಡಳಿತದಲ್ಲಿ ಆಸಕ್ತಿಯನ್ನು ಕಳೆದುಕೊಂಡು ಸನ್ಯಾಸಿತ್ವವನ್ನು ಸ್ವೀಕರಿಸ್ತಾನೆ. ಸನ್ಯಾಸಿ ಆದ ಮೇಲೆ ಅವನು 84 ದಿನಗಳ ಕಾಲ ಕಠೋರವಾದ ತಪಸ್ಸನ್ನು ಕೂಡ ಮಾಡ್ತಾನೆ. ಕಠೋರವಾದ ತಪಸ್ಸನ್ನು ಮಾಡಿ ಕೈವಲ್ಯ ಜ್ಞಾನವನ್ನು ಸಂಪಾದಿಸಿ ಕೇವಲಿಯಾದನು. ನಂತರ ಸುಮಾರು 100 ವರ್ಷಗಳ ಕಾಲ ಬದುಕಿದ್ದ ಬಂಗಾಳದ ಸಮ್ಮೇತರಿಯಲ್ಲಿ ನಿರ್ವಾಣವಾದನು. ಈತನನ್ನು ಐತಿಹಾಸಿಕ ವ್ಯಕ್ತಿ ಎಂದು ಮೇಜರ್ ಜನರಲ್ ಫರ್ಲಾಂಗ್
ಜಕೋಬಿ ಮತ್ತು ಎಸ್ ರಾಧಾಕೃಷ್ಣನ್ ಅವರು ಒಪ್ಪಿದ್ದಾರೆ. ಇವನು ಬೋಧಿಸಿದ 4 ತತ್ವಗಳನ್ನು ಚಾತುರ್ಯಾಮ ಧರ್ಮವೆಂದು ಕರೆಯುತ್ತಾರೆ. ಅವು ಈ ರೀತಿಯಾಗಿದೆ. ಹಿಂಸೆಯನ್ನು ತ್ಯಜಿಸಬೇಕು. ಪಾರ್ಶ್ವನಾಥ ಅಂತ 5 ಅಂಕಕ್ಕೆ ಬಂದಾಗ ನೀವು ಇದನ್ನೆಲ್ಲ ಬರಿತಾ ಹೋಗಬೇಕು. ಅವನು ಒಂದು ತತ್ವದಲ್ಲಿ ಹಿಂಸೆಯನ್ನು ತ್ಯಜಿಸಬೇಕು. 2, ಅಸತ್ಯವನ್ನು ನುಡಿಯಬಾರದು, ಸುಳ್ಳು ಹೇಳಬಾರದು ಅಂತ ಅಸತ್ಯವನ್ನು ನುಡಿಯಬಾರದು. 4, ಚೌರ್ಯ ಮಾಡಬಾರದು. ಐಹಿಕ ಭೋಗವನ್ನು ತ್ಯಜಿಸುವುದು. ಪಾರ್ಶ್ವನಾಥನು ದೇವಾನುದೇವತೆಗಳ ಅಸ್ತಿತ್ವವನ್ನು ತಿರಸ್ಕರಿಸಿದನು. ಜೈನ ಧರ್ಮವು ಗ್ರಂಥ ಆಧಾರಿತವಾದುದಲ್ಲವಾದುದರಿಂದ ಇದನ್ನು ಗ್ರಂಥ ಮತವೆಂದು, ಅವನ ಹಿಂಬಾಲಕರನ್ನು ನಿರ್ಗ್ರಂಥಿಗಳೆಂದು ಕರೆಯಲಾಯಿತು. ಇವಿಷ್ಟು ಪಾರ್ಶ್ವನಾಥನ ಬಗ್ಗೆ. ಇನ್ನು ಮಹಾವೀರನು ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದಂಥವನು. ಮಹಾವೀರ ಮತ್ತು ಅವನ ಬಾಲ್ಯದ ಜೀವನದ ಬಗ್ಗೆ ಕೂಡ ತಿಳಿತಾ ಹೋಗುವ. ಮಹಾವೀರ ಮತ್ತು ಅವನ ಬಾಲ್ಯ ಜೀವನ. ಜೈನ ಗ್ರಂಥಗಳ ಪ್ರಕಾರ ಮಹಾವೀರನು 24ನೇ ಹಾಗೂ ಕೊನೆಯ ತೀರ್ಥಂಕರ. ಜೈನ ಗ್ರಂಥಗಳಲ್ಲಿ 24 ತೀರ್ಥಂಕರರಿದ್ದರು. ಆ ತೀರ್ಥಂಕರರಲ್ಲಿ ಕೊನೆಯ ತೀರ್ಥಂಕರಾದವರು ಮಹಾವೀರರು. ಮಹಾವೀರನನ್ನು ವರ್ಧಮಾನನೆಂದು ಕೂಡ ಕರೆಯುತ್ತಾರೆ. ಇವನು ವೈಶಾಲಿಯ ಉಪನಗರವಾದ ಕುಂದಗ್ರಾಮದಲ್ಲಿ ಕ್ರಿಸ್ತಪೂರ್ವ 540ರಲ್ಲಿ ಜನಿಸಿದನು. ಇವರ ಜನ್ಮ ದಿನಾಂಕಗಳಿಗೆ ಸಂಬಂಧಿಸಿದಂತೆ ವಿದ್ವಾಂಸರಲ್ಲಿ ಭೇದಗಳಿವೆ. ಕುಂದಗ್ರಾಮವನ್ನು ಈಗ ಬಸಕುಂದವೆಂದು ಗುರುತಿಸಲಾಗಿದೆ. ವರ್ಧಮಾನನ ತಂದೆ ಸಿದ್ಧಾರ್ಥ. ಈತನು ಜ್ಞಾತ್ರಿಕ ಪಂಗಡಕ್ಕೆ ಸೇರಿದ ಕುಂದಗ್ರಾಮದ ಅರಸ. ತಾಯಿ ತ್ರಿಶಲಾದೇವಿ. ಇವಳು ಲಿಚ್ಛವಿ ರಾಜಕುಮಾರಿ. ಈಕೆ ವೈಶಾಲಿ ಗಣರಾಜ್ಯದ ಅರಸ ಚೇತಕ ಮಹಾರಾಜನ ತಂಗಿ. ವರ್ಧಮಾನ ಪ್ರಾಪ್ತವಯಸ್ಕನಾದಾಗ ಕಳಿಂಗ ದೇಶದ ಅರಸ ಜಿತಶತ್ರುವಿನ ಮಗಳು ಯಶೋಧಾಳೊಂದಿಗೆ ವಿವಾಹವಾಯಿತು. ದಂಪತಿಗಳಿಗೆ ಪ್ರಿಯದರ್ಶಿನಿ ಎಂಬ ಮಗಳು ಜನಿಸಿದಳು. ಇವಳನ್ನು ವರ್ಧಮಾನನ ಸಹೋದರಿಯ ಮಗ ಜಮಾಲಿಗ ಕೊಟ್ಟು ವಿವಾಹ ಮಾಡಲಾಯಿತು. ಮಹಾವೀರನು ತನ್ನ 30ನೆಯ ವಯಸ್ಸಿನವರೆಗೂ ಸಾಂಸಾರಿಕ ಜೀವನ ನಡೆಸಿದನು. ಇವನು ಬುದ್ಧಿವಂತನಾಗಿದ್ದು ಕಾಲಾನಂತರ ಲೌಕಿಕ ಬದುಕನ್ನು ತಿರಸ್ಕರಿಸಿ ಸನ್ಯಾಸಿ ಆದನು. ಮಾನವ ಬದುಕಿನ ಸತ್ಯವನ್ನು ಅರಿಯಲು ಪರಮಜ್ಞಾನವನ್ನು ಪಡೆಯಲು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಕೈಗೊಂಡನು. ಆ ಸಂದರ್ಭದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಅವನು ಎದುರಿಸ್ತಾನೆ. ದೇಹವನ್ನು ದಂಡಿಸಿ ಪರಮ ದಿವ್ಯ ಜ್ಞಾನ ಅಥವಾ ಕೈವಲ್ಯವನ್ನು ಪಡೆದನು. ಆಗ ಮೈಮೇಲಿದ್ದ ಬಟ್ಟೆಯನ್ನು ತ್ಯಜಿಸಿ ಬದುಕಿನ ಸಂತೋಷ ಮತ್ತು ದುಃಖಗಳೆರಡನ್ನೂ ಗೆದ್ದನು. ಇದರಿಂದ ಲೋಕವನ್ನು ಜಯಿಸಿದ ವರ್ಧಮಾನ ಮಹಾವೀರ ಜಿನನಾದನು. ಇವನನ್ನು ಅನುಸರಿಸಿದವರು ಜೈನರಾದರು. ಮುಂದೆ ಮಹಾವೀರನು 30 ವರ್ಷಗಳ ಕಾಲ ದೇಶದಾದ್ಯಂತ ಸಂಚರಿಸುತ್ತಾ ತನ್ನ ಧರ್ಮವನ್ನು ಕೋಸಲಿ, ಮಗಧ, ಮಿಥಿಲ, ಚಂಪಾ ಮುಂತಾದ ಪ್ರಾಂತ್ಯಗಳಲ್ಲಿ ಪ್ರಸಾರ ಮಾಡಿದನು. ನಂತರ ತನ್ನ 72ನೆಯ ವಯಸ್ಸಿನಲ್ಲಿ ಕ್ರಿಸ್ತಪೂರ್ವ 468ರಲ್ಲಿ ಪಾವ ಎಂಬ ನಗರದಲ್ಲಿ ಮರಣವನ್ನು ಹೊಂದಿದನು. ಇದನ್ನು ಇಂದಿನ ಬಿಹಾರ ರಾಜ್ಯದ ಪಾಟ್ನಾ ಜಿಲ್ಲೆಯ ರಾಜಗೃಹವೆಂದು ಪರಿಗಣಿಸಲಾಗಿದೆ. ಇವಿಷ್ಟು ಮಹಾವೀರನ ಜೀವನದ ಬಗ್ಗೆ ಇರುವಂಥದ್ದು. 5 ಅಂಕಕ್ಕೆ ಕೇಳಿದಾಗ ಮಹಾವೀರ ಅಂತ ಕೊಟ್ಟಾಗ ಮಹಾವೀರರ ಜೀವನವನ್ನು ಬರೀಬೇಕು. ಪಾರ್ಶ್ವನಾಥ ಅಂತ ಬಂದಾಗ ಪಾರ್ಶ್ವನಾಥರ ಬಗ್ಗೆ ಸಂಪೂರ್ಣವಾಗಿ ಬರೀಬೇಕು. ಇನ್ನು ಇಲ್ಲಿ ಕೇಳಿರುವಂಥದ್ದು ಮಹಾವೀರನ ಬೋಧನೆಗಳು ಅಂತ ಕೇಳಿದ್ದಾರೆ. ಮಹಾವೀರನ ಬೋಧನೆಗಳು 5 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಮಹಾವೀರನ ಬೋಧನೆಗಳೇನು? ಮಹಾವೀರನು ಪಾರ್ಶ್ವನಾಥನು ಬೋಧಿಸಿದ ತತ್ವಗಳನ್ನು ಸ್ವೀಕಾರ ಮಾಡ್ತಾನೆ. ಪಾರ್ಶ್ವನಾಥನು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹವನ್ನು ಬೋಧಿಸಿದನು. ಮಹಾವೀರನು 5ನೆಯ ಬ್ರಹ್ಮಚರ್ಯ ಅಥವಾ ಇಂದ್ರಿಯ ನಿಗ್ರಹವನ್ನು ಸೇರಿದನು.
ಮಹಾವೀರನ ಪ್ರಕಾರ ಮಾನವನ ಭೌತಿಕ ದೇಹ ನಶ್ವರವಾಗಿದೆ, ಅದರ ಆರೈಕೆಯ ಕಡೆಗೆ ಗಮನ ನೀಡುವುದು ಬೇಡ, ಅದು ಸಲ್ಲದು ಎಂದಿದ್ದಾನೆ. ಜೀವದ ಇನ್ನೊಂದು ಭಾಗವಾಗಿರುವ ಆಧ್ಯಾತ್ಮ ಅಮರವಾದುದಾಗಿರುವಂಥದ್ದು, ನಮ್ಮ ಆತ್ಮ ಅಮರವಾಗಿರುವಂಥದ್ದು, ಅದರ ಮೋಕ್ಷ ಅಥವಾ ಮುಕ್ತಿಗಾಗಿ ಇಂದಿನ ಹಾಗೂ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಂದ ಬಿಡುಗಡೆ ಹೊಂದಬೇಕು. ಆಸೆ ಆಕಾಂಕ್ಷೆಗಳಿಂದ ಆತ್ಮವು ಹುಟ್ಟು ಸಾವುಗಳ ಬಂಧನಕ್ಕೊಳಗಾಗುತ್ತದೆ. ಈ ಕರ್ಮದಿಂದ ಬಿಡುಗಡೆ ಹೊಂದಲು ಕಠಿಣ ತಪಸ್ಸನ್ನು ಕೈಗೊಳ್ಳಬೇಕು. ಕಠಿಣ ತಪಸ್ಸು ಕೈಗೊಂಡು ದೇಹವನ್ನು ಮತ್ತು ಆಸೆಗಳಿಂದ ಮುಕ್ತವಾದ ಸಾತ್ವಿಕ ಜೀವನ ನಡೆಸಬೇಕು ಎಂದು ಬೋಧಿಸಿದನು. ಯಾರು? ಮಹಾವೀರ. ಇದೆಲ್ಲವನ್ನು ಸಾಧಿಸಬೇಕಾದರೆ ಆತ್ಮೋದ್ಧಾರದಿಂದ ಮಾತ್ರ ಸಾಧ್ಯ. ಈ ಆತ್ಮೋದ್ಧಾರವನ್ನು ಸಾಧಿಸಲು ಜೈನರು ಮಹಾವೀರ ಬೋಧಿಸಿದ ತ್ರಿರತ್ನಗಳನ್ನು ಪಾಲಿಸಬೇಕು. ಆತ್ಮದ ಉದ್ಧಾರ ಆಗಬೇಕು ಅಂತಾದರೆ ಜೈನರು ಬೋಧಿಸಿರುವಂತಹ ಆ ಒಂದು ತ್ರಿರತ್ನವನ್ನು ಪಾಲಿಸಬೇಕು. ಏನು ಆ ತ್ರಿರತ್ನಗಳು? ತ್ರಿರತ್ನಗಳು ಅಂತ ಹೇಳಿದರೆ ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ದರ್ಶನ ಅಂತ ಹೇಳಿದರೆ ಜೈನ ಧರ್ಮದಲ್ಲಿ ನಂಬಿಕೆ. ಸಮ್ಯಕ್ ಜ್ಞಾನ ಅಂತ ಹೇಳಿದರೆ ಮುಂದೆ ಬರುವ ಲೋಕದ ಬಗ್ಗೆ ತಿಳುವಳಿಕೆ. ಸಮ್ಯಕ್ ಚಾರಿತ್ರ್ಯವೆಂದರೆ ಜೈನ ಧರ್ಮವು ಒಂದು ನೈತಿಕ ಧರ್ಮವೆಂದು ನಂಬುವುದು. ಇದನ್ನು ಸನ್ಯಾಸಿಗಳಾಗಲಿ ಗೃಹಸ್ಥರಾಗಲಿ ಪಾಲಿಸಬೇಕು. ಪಾರ್ಶ್ವನಾಥನಂತೆ ಮಹಾವೀರನು ಕೂಡ ಬ್ರಹ್ಮನ ಅಸ್ತಿತ್ವವನ್ನು ತಿರಸ್ಕರಿಸಿದನು. ಅವನು ಈ ಪ್ರಪಂಚವು ದೇವರ ನಿರ್ಮಾಣವೆಂಬುದನ್ನು ಒಪ್ಪಲಿಲ್ಲ. ದೇವರನ್ನು ಮೆಚ್ಚಿಸಲು ಯಜ್ಞಯಾಗಾದಿಗಳ ಅವಶ್ಯಕತೆ ಇಲ್ಲ ಅಂತ ಮಹಾವೀರನು ಹೇಳಿದನು. ಸಕಲ ವಸ್ತುವಿನಲ್ಲೂ ಜೀವವಿರುವುದರಿಂದ ಅಹಿಂಸೆಯನ್ನು ಪಾಲಿಸುವುದರ ಮೂಲಕ ಎಲ್ಲ ಜೀವಿಗಳ ಶ್ರೇಯಸ್ಸನ್ನು ಸಾಧಿಸಬಹುದೆಂದು ಬೋಧಿಸಿದರು. ಇವಿಷ್ಟು ಮಹಾವೀರನ ಬೋಧನೆಗಳು. ಇನ್ನು ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಬೌದ್ಧ ಧರ್ಮದ ಬಗ್ಗೆ. ಬೌದ್ಧ ಧರ್ಮದ ಬಗ್ಗೆ 10 ಅಂಕಕ್ಕೆ ಪ್ರಶ್ನೆಗಳು ಬರ್ತದೆ. ಬೌದ್ಧ ಧರ್ಮದ ಬಗ್ಗೆ ವಿವರಿಸಿ, ಬೌದ್ಧ ಧರ್ಮದ ಜೀವನವನ್ನು ತಿಳಿಸಿ, ಅಥವಾ ಗೌತಮ ಬುದ್ಧನ ಬಾಲ್ಯ ಜೀವನವನ್ನು ತಿಳಿಸಿ, ಗೌತಮ ಬುದ್ಧನ ಬೋಧನೆಯನ್ನು ತಿಳಿಸಿ. 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಬರುವಂತಹ ಮತ್ತೊಂದು ಪ್ರಶ್ನೆ ಅಷ್ಟಾಂಗ ಮಾರ್ಗವನ್ನು ತಿಳಿಸಿ. ಅಷ್ಟಾಂಗ ಮಾರ್ಗದ ಬಗ್ಗೆ ತಿಳಿಸಿ. ಬೌದ್ಧ ಧರ್ಮದ ಅವನತಿಗೆ ಕಾರಣಗಳೇನು? ಇದೆಲ್ಲ ಕೂಡ ಈ ಒಂದು ಘಟಕದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಬೌದ್ಧ ಧರ್ಮದ ಬಗ್ಗೆ ತಿಳಿತಾ ಹೋಗುವ. ಗೌತಮ ಬುದ್ಧನಿಂದ ಸ್ಥಾಪಿತವಾದ ಧರ್ಮವೇ ಬೌದ್ಧ ಧರ್ಮ. ಇದು ಜೈನ ಧರ್ಮದ ಸಮಕಾಲೀನವಾಗಿದ್ದು, ಅದರಂತೆಯೇ ಪುರೋಹಿತಶಾಹಿಯ ಪ್ರಾಬಲ್ಯವನ್ನು, ವೇದಗಳ ಮಹತ್ವವನ್ನು, ಯಜ್ಞಯಾಗಾದಿಗಳನ್ನು ತಿರಸ್ಕರಿಸಿದ ಧರ್ಮವಾಗಿದೆ. ಇಂದಿಗೂ ಕೂಡ ಪ್ರಪಂಚದ ಪ್ರಮುಖ ಭಾಗಗಳಲ್ಲಿ ಈ ಒಂದು ಬೌದ್ಧ ಧರ್ಮ ಒಂದಾಗಿರುವ ಈ ಧರ್ಮವು ವಿಶ್ವದ ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ ಮತ್ತು ಕಲಾಕ್ಷೇತ್ರಕ್ಕೆ ಭಾರತದ ಕೊಡುಗೆಯಾಗಿದೆ. ಜೈನ ಧರ್ಮದಂತೆಯೇ ಕ್ಷತ್ರಿಯ ರಾಜಕುಮಾರನಾದ ಸಿದ್ಧಾರ್ಥ ಕ್ಷತ್ರಿಯನಾಗಿದ್ದ. ಅವನ ಮೊದಲ ಹೆಸರು ಗೌತಮ ಬುದ್ಧ. ಸ್ಥಾಪಿಸಲ್ಪಟ್ಟ ಬೌದ್ಧ ಧರ್ಮವು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಭಾರತವು ಎದುರಿಸುತ್ತಿದ್ದ ಧಾರ್ಮಿಕ ಕ್ಷೋಭೆಗೆ ಉತ್ತರವೆಂಬಂತೆ ಉದಯಿಸಿದ ಧರ್ಮವಾಗಿದೆ. ಅಲ್ಪಕಾಲದಲ್ಲಿ ಪ್ರಬಲ ಧರ್ಮವಾಗಿ ಬೆಳೆದು ಭಾರತದ ಸಾಮಾಜಿಕ ಧಾರ್ಮಿಕ ಪರಿಸರದಲ್ಲಿ ಸರಳತೆಯನ್ನು, ಸ್ಪಷ್ಟತೆಯನ್ನು, ಸಮಾನತೆಯನ್ನು ಉಂಟು ಮಾಡಿ ಕಡೆಗಣಿಸಲ್ಪಟ್ಟ ವರ್ಗದವರಿಗೆ ಮಾನ್ಯತೆಯನ್ನು ಬೌದ್ಧ ಧರ್ಮ ತಂದುಕೊಟ್ಟಿತು. ಗೌತಮ ಬುದ್ಧನ ಬಾಲ್ಯ ಜೀವನವನ್ನು ತಿಳಿದುಕೊಳ್ಳಬೇಕು. ಗೌತಮ ಬುದ್ಧ, ಅವನ ಮೊದಲ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥನೇ ಗೌತಮ ಬುದ್ಧನಾಗಿರುವನು. ಹೇಗೆ ಅವನ ಜೀವನ ಏನೆಲ್ಲ ಆಯಿತು, ಅವನ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧನ ಪೂರ್ವದ ಹೆಸರು ಸಿದ್ಧಾರ್ಥ.
ಸಿದ್ಧಾರ್ಥ ಬೌದ್ಧ ಧರ್ಮದ ಸ್ಥಾಪಕ. ಇಂದಿನ ನೇಪಾಳದ ಕಪಿಲವಸ್ತುವಿನ ನಾಯಕ ಶಾಕ್ಯ ಕುಲಕ್ಕೆ ಸೇರಿದ ಶುದ್ಧೋಧನ ಮತ್ತು ಮಹಾಮಾಯೆಯರ ಮಗನಾಗಿ ಕ್ರಿಸ್ತಪೂರ್ವ 566 ಸುಮಾರಿಗೆ ಕಪಿಲವಸ್ತುವಿನ ಸಮೀಪದಲ್ಲಿದ್ದ ಲುಂಬಿನಿ ವನದಲ್ಲಿ, ಇಂದಿನ ರುಮ್ಮಿನ್ ನೈ ಅಶೋಕನ ಸ್ತಂಭ ಶಾಸನವಿರುವ ಸ್ಥಳ ಅಲ್ಲಿ ಜನಿಸುವುದು. ಕಪಿಲವಸ್ತುವಿನ ಲುಂಬಿನಿ ವನದಲ್ಲಿ ಗೌತಮ ಬುದ್ಧನು ಜನಿಸ್ತಾನೆ ಸಿದ್ಧಾರ್ಥನಾಗಿ. ಬೌದ್ಧ ಗ್ರಂಥಗಳ ಪ್ರಕಾರ ಸಿದ್ಧಾರ್ಥನ ಜನನದ ಬಳಿಕ ಅವನ ತಾಯಿ ಮಹಾಮಾಯಿ ಮೃತಳಾಗ್ತಾಳೆ. ಮಗುವಿನ ಲಾಲನೆ ಪಾಲನೆಯ ಹೊಣೆ ಅವರ ಚಿಕ್ಕಮ್ಮ ಪ್ರಜಾಪತಿ ಗೌತಮಿಯ ಪ್ರತಿವಾತ್ಸಲ್ಯ ಆರೈಕೆಯಿಂದ ಬೆಳೆದಂತಹ ಸಿದ್ಧಾರ್ಥ ಗೌತಮನೆಂದು ಕರೆಯಲ್ಪಟ್ಟನು. ನಂತರ ಸಿದ್ಧಾರ್ಥನು ಗೌತಮನಾಗ್ತಾನೆ. ಮಗುವಿನ ಜಾತಕ ನೋಡಿದಂತಹ ಜ್ಯೋತಿಷ್ಯರು ಇವನು ಮಹಾಯೋಗಿಯಾಗುವನು, ಇಲ್ಲವೇ ಹೋದರೆ ಪ್ರಸಿದ್ಧ ಅರಸನಾಗುವನೆಂದು ಭವಿಷ್ಯ ನುಡಿದನು. ಶುದ್ಧೋಧನನು ತನ್ನ ಮಗನು ಯೋಗಿಯಾಗುವುದನ್ನು ತಡೆಯಲು ಅವನನ್ನು ಯಾವುದೇ ನಿರಾಶಾದಾಯಕ ಪರಿಸ್ಥಿತಿ ಎದುರಾಗದಂತೆ ನೋಡಿಕೊಂಡನು. ಅಂದರೆ ತನ್ನ ಮಗನ ಎದುರು ರೋಗದ, ಸಾವಿನ, ದುಃಖದ ಸನ್ನಿವೇಶಗಳು ಬರದಂತೆ ಎಚ್ಚರಿಕೆ ವಹಿಸಿದನು. ರಾಜಕುಮಾರನಿಗೆ ತಕ್ಕುದಾದ ವಿದ್ಯೆಯನ್ನು ಕೊಡಿಸಿದನು. ವಯಸ್ಕನಾದಾಗ ಯಶೋಧರ ಎಂಬ ಸುಂದರ ಕನ್ಯೆಯೊಡನೆ ವಿವಾಹವನ್ನು ಮಾಡಿದನು. ಈ ದಂಪತಿಗಳಿಗೆ ರಾಹುಲನೆಂಬ ಗಂಡು ಮಗು ಕೂಡ ಜನಿಸ್ತಾನೆ. ಇದಾದ ನಂತರ ಏನಾಯಿತು? ಆದರೆ ಸಿದ್ಧಾರ್ಥ ಮೊದಲಿನಿಂದಲೂ ಕೂಡ ಜೀವ, ಸಾವು, ದುಃಖದ ಬಗ್ಗೆ ಚಿಂತೆ ಮಾಡ್ತಾ ಇದ್ದ. ಅವನು ಆ ಸಮೃದ್ಧ ಬದುಕಿನಲ್ಲೂ ದುಃಖಿತನಾಗಿದ್ದ. ಅವನ ತಂದೆ ದೂರವಿರಿಸಿದ್ದ ರೋಗ, ಸಾವಿನ, ವೃದ್ಧಾಪ್ಯಗಳ ದೃಶ್ಯಗಳನ್ನು ಅವನು ಒಮ್ಮೆ ಕಾಣ್ತಾನೆ. ನಂತರ ಸಿದ್ಧಾರ್ಥನ ಬದುಕಿನ ಅರ್ಥವನ್ನು ತಿಳಿದುಕೊಳ್ಳಲು ಹಾಗೂ ಆ ಎಲ್ಲ ದುಃಖಕ್ಕೆ ಪರಿಹಾರವನ್ನು ಹುಡುಕಲು ಪ್ರಯತ್ನಿಸ್ತಾನೆ. ಕಡೆಗೊಮ್ಮೆ ಲೋಕದ ವ್ಯವಹಾರಗಳನ್ನು ತ್ಯಜಿಸಿದ ಸನ್ಯಾಸಿಯನ್ನು ಕಂಡಾಗ ಅವನಲ್ಲಿದ್ದ ನೆಮ್ಮದಿಯನ್ನು ಕುರಿತು ಚಿಂತಿಸುತ್ತಾ, ಸನ್ಯಾಸದಿಂದಾದರೂ ತನ್ನ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದೆಂಬ ಆಸೆಯಿಂದ ತನ್ನ ಕುಟುಂಬವನ್ನೆಲ್ಲ ತೊರೆಯಲು ನಿರ್ಧರಿಸ್ತಾನೆ. ಏಕೆಂದರೆ ಅವನಿಗೆ ಕುಟುಂಬವು ಬಂಧನದಂತೆ ಕಾಣಲಿಕ್ಕೆ ಆರಂಭ ಆಗ್ತದೆ. ಆದುದರಿಂದ ಅವೆಲ್ಲವನ್ನು ತ್ಯಜಿಸಿ ತನ್ನ ನೆಚ್ಚಿನ ಸೇವಕ ಚನ್ನನೊಂದಿಗೆ ಅರಮನೆಯಿಂದ ಹೊರಟನು. ಈ ಘಟನೆಯನ್ನು ಬೌದ್ಧ ಧರ್ಮದಲ್ಲಿ ಮಹಾಪರಿತ್ಯಾಗ ಎಂದು ಕರೆಯಲಾಯಿತು. ಅದನ್ನೇನು ಹೇಳಿದರು? ಮಹಾಪರಿತ್ಯಾಗ ಅಂತ ಕರೆದರು. ಯಾವುದು ಮಹಾಪರಿತ್ಯಾಗ ಅಂದರೆ ಏನು? ಸಿದ್ಧಾರ್ಥನು ತನ್ನ ಕುಟುಂಬವನ್ನೆಲ್ಲ ಬಿಟ್ಟು ತನ್ನ ನೆಮ್ಮದಿಗಾಗಿ, ತನ್ನ ನೆಮ್ಮದಿಯ ಪರಿಹಾರಕ್ಕಾಗಿ ತನ್ನೆಲ್ಲ ಕುಟುಂಬ ಸರ್ವಸ್ವವನ್ನು ಬಿಟ್ಟು ಹೋಗುವಂಥದ್ದಿದೆಯಲ್ಲ, ಅದನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಯಿತು. ಮನೆಯನ್ನು ತೊರೆದ ಸಿದ್ಧಾರ್ಥ ಹಲವು ದಿನಗಳ ಕಾಲ ಗುರುವಿನ ಹುಡುಕಾಟದಲ್ಲಿದ್ದನು. ತನಗೆ ಮಾರ್ಗ ತೋರಬಲ್ಲ ಗುರುವಿಗಾಗಿ ರಾಜಗೃಹ, ಗಯಾ, ಉರವೇಲ ಮುಂತಾದ ಸ್ಥಳಗಳನ್ನು ಸಂದರ್ಶಿಸಿದನು. ಆಳರ, ಕಾಲಮ, ಉದ್ದಕ, ರಾಮಪುತ್ತ ಮುಂತಾದ ಗುರುಗಳು ನೀಡಿದ ಸಲಹೆಗಳು ಅವನಿಗೆ ತೃಪ್ತಿ ಉಂಟು ಮಾಡಲಿಲ್ಲ. ನಂತರ ಗಯೆಯ ಬಳಿ ಇವರು ತಪಸ್ಸಿನೊಂದಿಗೆ ಘೋರ ತಪಸ್ಸನ್ನು ಕೈಗೊಂಡನು. ಆದರೆ ಅದರಿಂದಲೂ ಅವನಿಗೆ ಉತ್ತರ ಸಿಗಲಿಲ್ಲ. ಮನಸ್ಸಿಗೆ ನೆಮ್ಮದಿ ಕೂಡ ಸಿಗಲಿಲ್ಲ. ತಪಸ್ಸಿನ ಕಠೋರತೆ ಅವನಿಗೆ ವ್ಯರ್ಥ ಅಂತ ಅನಿಸಿತು. ನಂತರ ದೇಹದಂಡನೆಯನ್ನು ಬಿಟ್ಟು ಧ್ಯಾನದಲ್ಲಿ ತೊಡಗಿ ಜ್ಞಾನಾಸಕ್ತನಾದ. ಕಡೆಗೆ ಒಂದು ದಿನ ಅವನು ಅಶ್ವತ್ಥ ವೃಕ್ಷದ ಕೆಳಗೆ ತಪಸ್ಸಿನಲ್ಲಿ ತಲ್ಲೀನನಾಗಿ ಕುಳಿತಿದ್ದಾಗ ಜ್ಞಾನೋದಯವಾಯಿತು. ಅವನ ಪ್ರಶ್ನೆಗಳಿಗೆ ಉತ್ತರ ದೊರಕಿದಂತಾಯಿತು. ಈ ಜ್ಞಾನೋದಯದಿಂದ ಸಿದ್ಧಾರ್ಥ ದಿವ್ಯ ಜ್ಞಾನಿಯಾದನು. ಅವನಿಗೆ ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂಬ ಬಿರುದು ಕೂಡ ದೊರೆಯಿತು. ಆಗ ಅವನಿಗೆ 39 ವರ್ಷ. ಗೌತಮನಿಗೆ ಜ್ಞಾನೋದಯವಾದ ಅಶ್ವತ್ಥ ವೃಕ್ಷ ಬೋಧಿ ವೃಕ್ಷವಾಯಿತು. ಗಯೆ ಬುದ್ಧಗಯೆಯಾಯಿತು. ಸ್ವಲ್ಪ ಕಾಲದಲ್ಲಿಯೇ ಬುದ್ಧನಿಗೆ 3 ಶಿಷ್ಯರಾದರು. ಬುದ್ಧ ತನ್ನ ಜೀವಿತದ ಉಳಿದ ಭಾಗವನ್ನೆಲ್ಲ ತಾನು ಕಂಡುಕೊಂಡ ಸತ್ಯವನ್ನು ಎಲ್ಲರಿಗೂ ಕೂಡ ಪ್ರಸಾರ ಮಾಡಲು ವಿನಿಯೋಗಿಸಿದನು. ಅಂದಿನ ಕೋಸಲದ ರಾಜ ಪ್ರಸೇನಜಿತ್
ಮಗಧದ ಬಿಂಬಿಸಾರ ಮತ್ತು ಅವನ ಉತ್ತರಾಧಿಕಾರಿ ಅಜಾತಶತ್ರು ಬುದ್ಧನನ್ನು ಗೌರವಿಸಿದರು. ಗೌತಮ ಬುದ್ಧ ತನ್ನ ಶಿಷ್ಯ ಬಳಗವನ್ನು ಒಂದುಗೂಡಿಸಿ ಸಂಘವನ್ನು ಸ್ಥಾಪಿಸಿದನು. ಭಿಕ್ಷುಗಳು, ಗೃಹಸ್ಥರು, ಸ್ತ್ರೀಯರು ಇದ್ದಂತಹ ಈ ಸಂಘಟನೆಯಲ್ಲದೆ ಭಿಕ್ಷು ಸಂಘವು ಬುದ್ಧನ ಬೋಧನೆಯ ಕೆಲಸವನ್ನು ಮತ್ತಷ್ಟು ಜನಪ್ರಿಯಗೊಳಿಸಿತು. ಮೇಲು ಕೀಳು ಎಂಬ ಭೇದವಿಲ್ಲದೆ ಎಲ್ಲ ವರ್ಗದವರನ್ನು ಶಿಷ್ಯರಾಗಿ ಸ್ವೀಕರಿಸಿದ್ದರಿಂದ ಸಾಮಾಜಿಕವಾಗಿ ಮಹತ್ತರವಾದ ಬದಲಾವಣೆಗಳಾದವು. 4-5 ವರ್ಷಗಳ ಸತತ ಪರಿಶ್ರಮದಿಂದ ಬುದ್ಧ ತನ್ನ ಧರ್ಮವನ್ನು ಭಾರತದ ಪ್ರಬಲ ಧರ್ಮವನ್ನಾಗಿರಿಸಿ ತನ್ನ 80ನೆಯ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ಇಂದಿನ ಗೋರಖಪುರದ ಬಳಿ ತನ್ನ ದೇಹತ್ಯಾಗ ಮಾಡಿದನು. ಅದನ್ನು ಬೌದ್ಧ ಧರ್ಮದಲ್ಲಿ ಪರಿನಿರ್ವಾಣ ಎಂದು ಕರೆಯಲಾಯಿತು. ಈ ಪರಿನಿರ್ವಾಣ ಕ್ರಿಸ್ತ ಪೂರ್ವ 486ರಿಂದ 487ರಲ್ಲಿ ಆಯಿತೆಂದು ವಿ.ಎ. ಸ್ಮಿತ್ ಎಂಬ ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಪ್ಲೀಟ್ ಎಂಬ ಮತ್ತೊಬ್ಬ ಚರಿತ್ರಾಕಾರರು ಕ್ರಿಸ್ತಪೂರ್ವ 483ರಲ್ಲಿ ನಿಗದಿಪಡಿಸಿದ್ದಾರೆ. ಅವನ ಮರಣಾನಂತರ ಭಿಕ್ಷುಣಿಯರು ದೇಶದ ಉಳಿದ ಭಾಗಗಳಲ್ಲಿ ಸಂಚರಿಸಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದರು. ತನಗೆ ದೊರೆತ ರಾಜಾಶ್ರಯವನ್ನು ಸರಿಯಾಗಿ ಬಳಸಿಕೊಂಡ ಭಿಕ್ಷು ಸಂಘಗಳು ಭಾರತವಲ್ಲದೆ ಹೊರದೇಶಗಳಲ್ಲೂ ಬೌದ್ಧ ಧರ್ಮವನ್ನು ಪರಿಚಯಿಸಿದರು. ಇನ್ನು ಗೌತಮ ಬುದ್ಧನ ಬೋಧನೆಗಳ್ಯಾವುದು? 5 ಅಂಕಕ್ಕೆ ಬರುವಂಥ ಪ್ರಶ್ನೆ. ಗೌತಮ ಬುದ್ಧನ ಬೋಧನೆ ಸಂಪೂರ್ಣವಾಗಿ ಗೌತಮ ಬುದ್ಧನ ಜೀವನದ ಬಗ್ಗೆ ಕೇಳಿದರೆ ನೀವು ಸಂಪೂರ್ಣ ಜೀವನದ ಬಗ್ಗೆ ಬರೆದು ಗೌತಮ ಬುದ್ಧನ ಬೋಧನೆಯನ್ನು ಬರಿಬೇಕು. ಹಾಗೆ ಅಷ್ಟಾಂಗ ಮಾರ್ಗಗಳ ಬಗ್ಗೆ ಕೂಡ ಬರಿತಾ ಹೋಗಬೇಕು. ಗೌತಮ ಬುದ್ಧನ ಬೋಧನೆಗಳು ಅಲ್ಪಕಾಲದಲ್ಲಿ ಹೆಚ್ಚಿನ ಜನರ ಆಕರ್ಷಿಸಿ ಭಾರತದ ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗಳಿಗೆ ಕಾರಣವಾದ ಬುದ್ಧನ ಬೋಧನೆಗಳ ರೂಪುರೇಷೆಗಳನ್ನು ನೋಡುವುದಾದರೆ ಅತ್ಯಂತ ಸರಳವಾಗಿದ್ದವು. ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತಹ ಒಂದು ಬೋಧನೆಯನ್ನು ಮಾಡ್ತಾನೆ. ಆತ್ಮಸಂಕೋಲೆಗಳ ಬಗ್ಗೆಯೂ ಕೂಡ ಚರ್ಚಿಸಲಿಲ್ಲ. ಅವುಗಳು ಮನುಷ್ಯನ ನೈತಿಕ ಬದುಕಿಗೆ ಅವಶ್ಯವಿಲ್ಲವೆಂದು ನಂಬಿದ್ದನು. ವಿಶ್ವವು ಮಾಯೆ ಅಥವಾ ಸರ್ವಂ ಅನಿತ್ಯಂ ಎಂದು ಹೇಳಿದನು. ಬುದ್ಧನು ಪ್ರಪಂಚದಲ್ಲಿ ತುಂಬಿರುವ ದುಃಖದ ಕಾರಣಗಳನ್ನು, ಅದರ ನಿವಾರಣೆಯ ಮಾರ್ಗೋಪಾಯಗಳ ಬಗ್ಗೆ ಚಿಂತಿಸಿದನು. ಅಂತಿಮವಾಗಿ ಅವನು ಕಂಡುಕೊಂಡ 4 ಸತ್ಯಗಳು. ಗೌತಮ ಬುದ್ಧನ ಬೋಧನೆಯಲ್ಲಿ ಗೌತಮ ಬುದ್ಧನು ಕಂಡುಕೊಂಡ ಸತ್ಯ, ಒಟ್ಟು 4 ಸತ್ಯಗಳನ್ನು ಕಾಣಬಹುದು. 1, ಪ್ರಪಂಚವು ದುಃಖದಿಂದ ತುಂಬಿದೆ. 2, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ಬಿಡುವುದರಿಂದ ದುಃಖದಿಂದ ಬಿಡುಗಡೆ ಹೊಂದಬಹುದು. 4, ಆಸೆಯನ್ನು ಬಿಡಲು ಅಷ್ಟಾಂಗ ಮಾರ್ಗದಿಂದ ಸಾಧ್ಯ. ಇವುಗಳನ್ನು ಆರ್ಯಭವ್ಯ ಸತ್ಯಗಳೆಂದು ಕರೆಯಲಾಯಿತು. ಮರಣದಿಂದಲೂ ದುಃಖವನ್ನು ನಿವಾರಿಸಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಹುಟ್ಟು ಸಾವುಗಳ ವರ್ತುಲಕ್ಕೆ ಮಾನವನನ್ನು ತಳ್ಳುತ್ತದೆ. ಹೀಗಾಗಿ ಪರಿಶುದ್ಧ ಜೀವನ ನಡೆಸಲು, ಹುಟ್ಟು ಸಾವುಗಳ ಗೊಂದಲದಿಂದ ಬಿಡಿಸಿಕೊಳ್ಳಲು ಅಷ್ಟಾಂಗ ಮಾರ್ಗದ ಪರಿಪಾಲನೆ ಅತ್ಯವಶ್ಯಕವೆಂದು ಬುದ್ಧನು ಬೋಧಿಸಿದನು. ಇನ್ನು ಬುದ್ಧನ ಅಷ್ಟಾಂಗ ಮಾರ್ಗಗಳ ಬಗ್ಗೆ ತಿಳ್ಕೊಳ್ಳುವ. ಅಷ್ಟಾಂಗ ಮಾರ್ಗಗಳನ್ನು 10 ಅಂಕಕ್ಕೆ ಪ್ರಶ್ನೆಗಳು ಕೇಳಿದ್ದಾರೆ. 5 ಅಂಕಕ್ಕೂ ಕೂಡ ಬುದ್ಧನ ಅಷ್ಟಾಂಗ ಮಾರ್ಗಗಳ ಬಗ್ಗೆ ಕೇಳಿದ್ದಾರೆ. ದುಃಖದ ನಿವಾರಣೆಗೆ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳೆಂದರೆ: ಒಳ್ಳೆಯ ಆಲೋಚನೆ, ಒಳ್ಳೆಯ ಆಸೆ. 2, ಒಳ್ಳೆಯ ಆಸೆ. 3, ಒಳ್ಳೆಯ ನುಡಿ, ಒಳ್ಳೆಯ ನಡತೆ, ಒಳ್ಳೆಯ ಜೀವನ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ವಿಚಾರ, ಒಳ್ಳೆಯ ಚಿಂತನೆ. ಅಂದರೆ ಆಲೋಚನೆ, ಆಸೆ, ನುಡಿ, ನಡತೆ, ಜೀವನ, ಪ್ರಯತ್ನ, ವಿಚಾರ, ಚಿಂತನೆ. ಒಳ್ಳೆಯ ಆಲೋಚನೆಯಿಂದ ಹಿಡಿದು ಆಲೋಚನೆ, ಆಸೆ, ನುಡಿ, ನಡತೆ, ಜೀವನ, ಪ್ರಯತ್ನ, ವಿಚಾರ, ಚಿಂತನೆ. ಬುದ್ಧನ ಈ ಅಷ್ಟಾಂಗ ಮಾರ್ಗವು ಮಧ್ಯಮ ಮಾರ್ಗವಾಗಿದೆ. ನೈತಿಕ ಮತ್ತು ಧಾರ್ಮಿಕ ಜೀವನದಲ್ಲಿ
ವಿಪರೀತವಾದ ವೈಭವವಾಗಲಿ ವಿಪರೀತವಾದ ತ್ಯಾಗವಾಗಲಿ ಅವಶ್ಯವಿಲ್ಲವೆಂದು ಹೇಳಿರುವ ಗೌತಮ ಬುದ್ಧನು ಭೋಗ ಜೀವನವನ್ನು ಮತ್ತು ಘೋರ ತಪಸ್ಸನ್ನು ತ್ಯಜಿಸಬೇಕೆಂದು ಜನರಿಗೆ ಸಾರಿದನು. ಹಿಂದೂ ಧರ್ಮದ ಭಾಗವಾಗಿದ್ದ ಯಜ್ಞಯಾಗಾದಿಗಳನ್ನು, ಪ್ರಾಣಿ ಬಲಿಯನ್ನು ಅವನು ಕಟುವಾಗಿ ಟೀಕಿಸಿದನು. ಅಹಿಂಸೆಯನ್ನು ಪಾಲಿಸಲು ಕರೆ ನೀಡಿದನು. ಜಾತಿ ಪದ್ಧತಿಯನ್ನು ಖಂಡಿಸಿ ಹುಟ್ಟಿನಿಂದ ಮನುಷ್ಯ ಶ್ರೇಷ್ಠನಾಗುತ್ತಾ ಸಾಧ್ಯವಿಲ್ಲ, ಅವನ ಕಾರ್ಯಗಳಿಂದ ಮಾತ್ರ ಮನುಷ್ಯ ಉತ್ತಮ ಅಥವಾ ಅಧಮನಾಗುತ್ತಾನೆಂದು ಬೋಧಿಸಿದರು. ಬುದ್ಧನಿಗೆ ಕರ್ಮಫಲ ಹಾಗೂ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು. ಉತ್ತಮ ಜೀವನದಿಂದ ಮಾತ್ರ ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿ ಪಡೆಯಬಹುದೆಂದು ಹೇಳಿದನು. ಅಸಾಮಾನ್ಯರಿಗೆ ಸರಳ ತತ್ವಗಳನ್ನು ರೂಪಿಸಿದರೆ ತನ್ನ ಭಿಕ್ಷುಗಳಿಗೆ ಸ್ವಲ್ಪ ಕಠಿಣವೆನಿಸುವ ನಿಯಮಗಳನ್ನು ಅಳವಡಿಸಿಕೊಳ್ಳಲು ಆಜ್ಞಾಪಿಸಿದನು. ಇನ್ನು ಬೌದ್ಧ ಸಮ್ಮೇಳನಗಳು ನಡೆಯಿತು. ಬುದ್ಧನ ಮರಣಾನಂತರ ಅವನ ಬೋಧನೆಗಳನ್ನು ಪ್ರಚಾರ ಮಾಡುವ ಜವಾಬ್ದಾರಿ ಅವನು ಸ್ಥಾಪಿಸಿದ ಸಂಘಗಳಾಯಿತು. ಆ ಕಾರಣದಿಂದಾಗಿ ಬುದ್ಧನು ಮಾಡಿದಂತಹ ಬೋಧನೆಗಳನ್ನು ಸಂಗ್ರಹಿಸಲಾರಂಭಿಸಿದರು. ಅವನ ಶಿಷ್ಯರು ಅವುಗಳಲ್ಲಿದ್ದ ವ್ಯತ್ಯಾಸಗಳನ್ನು ಪರಿಹರಿಸಲು ಕಾಲಕಾಲಕ್ಕೆ ಸಮ್ಮೇಳನಗಳನ್ನು ನಡೆಸಿದರು. ಬೌದ್ಧ ಧರ್ಮದ ಬೆಳವಣಿಗೆಯಲ್ಲಿ ಈ ಸಮ್ಮೇಳನಗಳು ಮಹತ್ತರವಾಗಿ ಪಾತ್ರ ವಹಿಸಿತು. ನಂತರ ಬಂದದ್ದು ಬೌದ್ಧ ಧರ್ಮದ ಅವನತಿ ಆಯಿತು. ಇಷ್ಟೆಲ್ಲ ಆದ ನಂತರ ಬೌದ್ಧ ಧರ್ಮದ ಅವನತಿ ಕೂಡ ಉಂಟಾಗ್ತದೆ. ಬೌದ್ಧ ಧರ್ಮದ ಅವನತಿಗೆ ಕಾರಣಗಳ ಬಗ್ಗೆ ತಿಳ್ಕೊಳ್ಳುವ. ಬೌದ್ಧ ಧರ್ಮದ ಅವನತಿಗಳಿಗೆ ಕಾರಣ ಏನು? ಬೌದ್ಧ ಧರ್ಮ ಪ್ರಚಾರ ಆದ ನಂತರ ಅನೇಕ ಕಾಲದಲ್ಲಿ ಅದು ಕಾಲಾನುಕ್ರಮದಲ್ಲಿ ಏನಾಯಿತು, ಅವನತಿ ಹೊಂದುತ್ತಾ ಬರ್ತದೆ. ಇದಕ್ಕೆ ಹಲವು ಕಾರಣಗಳಿದ್ದವು. ಒಂದು, ಬೌದ್ಧ ಧರ್ಮದಲ್ಲಿ ಉಂಟಾದ ಬದಲಾವಣೆಗಳು. ಬೌದ್ಧ ಧರ್ಮದಲ್ಲಿ ಉಂಟಾದ ಬದಲಾವಣೆಗಳು, ಇದನ್ನು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಬೌದ್ಧ ಧರ್ಮದ ಅವನತಿಗೆ ಕಾರಣಗಳು ಪ್ರತ್ಯೇಕವಾಗಿ ಕೂಡ 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಅದರ ಜೊತೆಗೆ ನೀವು ಸಂಪೂರ್ಣ ಬೌದ್ಧ ಧರ್ಮದ ಬಗ್ಗೆ ಬರೀರಿ ಅಂತ ಹೇಳಿದರೆ ಇದನ್ನೆಲ್ಲವನ್ನು ಕೂಡ ಅದರಲ್ಲಿ ನೀವು ಹಾಕಬೇಕು. ಬೌದ್ಧ ಧರ್ಮದ ಅವನತಿಗೆ ಕಾರಣಗಳು: 1, ಬೌದ್ಧ ಧರ್ಮದಲ್ಲಿ ಉಂಟಾದ ಬದಲಾವಣೆ. 2, ವಿವಿಧ ಪಂಥಗಳಾಗಿ ಒಡೆಯಿತು. 3, ರಾಜಾಶ್ರಯದ ಕೊರತೆ. 4, ಹಿಂದೂ ಧರ್ಮದ ಪುನರುಜ್ಜೀವನ. 5, ಬೌದ್ಧ ಭಿಕ್ಷುಣಿಯರ ನಡವಳಿಕೆಯಲ್ಲಿ ಅಶಿಸ್ತು. ಬೌದ್ಧ ಭಿಕ್ಷುಣಿಯರ ನಡವಳಿಕೆಯಲ್ಲಿ ಅಶಿಸ್ತು. ಹಾಗೆ ವಿದೇಶಿಯರ ದಾಳಿಗಳು. ಇವಿಷ್ಟು ಬೌದ್ಧ ಧರ್ಮದ ಅವನತಿಗೆ ಕಾರಣಗಳಾದವು. ಬೌದ್ಧ ಧರ್ಮದ ಅವನತಿಗೆ ಕಾರಣಗಳ ವಿವರಣೆಯನ್ನು ತಿಳ್ಕೊಳ್ಳುವ. 1, ಬೌದ್ಧ ಧರ್ಮದಲ್ಲಿ ಉಂಟಾದ ಬದಲಾವಣೆ. ಮಂತ್ರ, ಪೂಜೆ, ಪಶುಬಲಿ ಮತ್ತು ಪುರೋಹಿತ ವರ್ಗದ ಪ್ರಭಾವಗಳಿಂದ ಹೊರತಾಗಿ ತನ್ನ ಸರಳತೆ ಮತ್ತು ಸಮಾನತೆ ತತ್ವಗಳಿಂದ ಜನರನ್ನು ಆಕರ್ಷಿಸಿದ್ದ ಬೌದ್ಧ ಧರ್ಮವು ಅನೇಕ ಪ್ರಭಾವಗಳಿಗೆ ಒಳಗಾಗಿ ತನ್ನ ನೈಜತೆಯನ್ನು ಕಳೆದುಕೊಂಡಿತು. ವೈದಿಕ ಮತದೊಡನೆ ಸ್ಪರ್ಧಿಸಲು ಅದು ಹಿಂದೂ ಧರ್ಮದ ಅನೇಕ ವಿಧಿವಿಧಾನಗಳನ್ನು, ಪೂಜೆ ಪುನಸ್ಕಾರಗಳನ್ನು ಅಳವಡಿಸಿಕೊಂಡಿತು. ಬುದ್ಧ ಬೋಧಿಸತ್ವರನ್ನು ದೇವರೆಂದು ಮೂರ್ತಿ ರೂಪದಲ್ಲಿ ಪೂಜಿಸಲಾರಂಭಿಸಿದರು. ಸರಳ ಆದರ್ಶಗಳಿಂದ ಸರ್ವರಿಗೂ ಆಶಾದೀಪದಂತಿದ್ದ ಬೌದ್ಧ ಧರ್ಮ ಹೀಗೆ ತನ್ನ ಆಚರಣೆಗಳನ್ನು ಬದಲಾಯಿಸಿಕೊಂಡಿದ್ದರಿಂದ ಜನಸಾಮಾನ್ಯರಿಂದ ದೂರವಾಗುತ್ತಾ ಬಂದಿತು. ಅಂದರೆ ಮೊದಲು ಇದ್ದಂಥ ಬೌದ್ಧ ಧರ್ಮದ ಆಚರಣೆಗಳನ್ನು ಬಿಟ್ಟು ಹೊಸ ಆಚರಣೆಗಳನ್ನೆಲ್ಲ ಆರಂಭಿಸಿದರು. ಇದು ಜನರಿಗೆ ಇಷ್ಟ ಆಗಲಿಲ್ಲ. ಜನರಿಗೆ ಇಷ್ಟ ಆಗದ ಸಂದರ್ಭದಲ್ಲಿ ಅವರು ಏನು ಮಾಡಿದರು, ಈ ಒಂದು ಬೌದ್ಧ ಧರ್ಮದಿಂದ ದೂರ ಆಗ್ತಾನೆ ಬಂದರು. ಕೆಲವರು ಆ ಧರ್ಮದಿಂದ ಹೊರಗೆ ಬಂದರು. 2ನೆಯ ಪಾಯಿಂಟ್, ವಿವಿಧ ಪಂಥಗಳಾಗಿ ಒಡೆಯಿತು. ಬೌದ್ಧ ಧರ್ಮವು ಮಹಾಯಾನ ಮತ್ತು ಹೀನಯಾನ ಪಂಥಗಳಾಗಿ ಒಡೆದು ಹೋಯಿತು. ಬೌದ್ಧ ಧರ್ಮ ಒಂದು ಧರ್ಮ ಇದ್ದಂಥದ್ದು, ಮತ್ತೆ ಅದರಲ್ಲಿ ಎರಡು ಧರ್ಮ ಮತ್ತೆ 2 ಧರ್ಮವಾಗಿ ಒಡೆದು ಹೋಯಿತು. ಅದು ಮಹಾಯಾನ ಮತ್ತು ಹೀನಯಾನ ಪಂಥಗಳಾಗಿ ಒಡೆಯಿತು. ಅದರ ಜನಪ್ರಿಯತೆ ಕಡಿಮೆಯಾಗುವುದಕ್ಕೆ ಇದು ಕಾರಣ ಆಯಿತು. ಕಾನಿಷ್ಕನ ಕಾಲದಲ್ಲಿ ಬೌದ್ಧ ಧರ್ಮದಲ್ಲಿ ಈ ಒಂದು ಒಡಕು ಉಂಟಾಯಿತು. ಪೂಜೆ, ಹೋಮ, ಹವನಗಳನ್ನು ಬುದ್ಧನು ವಿರೋಧಿಸಿದ್ದರು. ಮಹಾಯಾನ ಪಂಥದವರು ಹಿಂದೂ ಧರ್ಮದ ಅನೇಕ ಆಚರಣೆಗಳನ್ನು ಅಳವಡಿಸಿಕೊಂಡು ಹೀನಯಾನ ಪಂಥೀಯರು ಸಂಪ್ರದಾಯ ಶರಣತೆಗೆ ಪ್ರಾಶಸ್ತ್ಯ ನೀಡಿದರು. ಮಹಾಯಾನ ಪಂಥವು ಬುದ್ಧ ಮತ್ತು ಬೋಧಿಸತ್ವರನ್ನು ದೈವತ್ವಕ್ಕೆ ಏರಿಸಿದರೆ ಹೀನಯಾನ ಅದನ್ನು ಕಡೆಗಣಿಸಿತು. ಹೀಗೆ ಈ 2 ಪಂಥಗಳಲ್ಲಿ ಉಂಟಾದ ಭೇದ ಭಾವನೆಗಳು ಜನರ ಆಕರ್ಷಣೆಯನ್ನು ಕಳೆದುಕೊಂಡವು. 3ನೇ ಪಾಯಿಂಟ್, ರಾಜಾಶ್ರಯದ ಕೊರತೆ.
ಬೌದ್ಧ ಧರ್ಮಕ್ಕೆ ರಾಜಾಶ್ರಯದ ಕೊರತೆಯಾಯಿತು. ಬೌದ್ಧ ಧರ್ಮವು ದೇಶ ವಿದೇಶಗಳಲ್ಲಿ ಪ್ರಸಾರವಾಗುವುದಕ್ಕೆ ಅಶೋಕ, ಕಾನಿಷ್ಕ, ಹರ್ಷವರ್ಧನಂತರ ಅನೇಕ ರಾಜರುಗಳ ಬೆಂಬಲ ಪ್ರೋತ್ಸಾಹಗಳು ಕಾರಣವಾಗಿದ್ದವು. ಇವರು ಉದಾರ ಮನಸ್ಸಿನಿಂದ ಸಸಿರೂಪದ ಬೌದ್ಧ ಧರ್ಮವನ್ನು ಹೆಮ್ಮರವಾಗಿ ಬೆಳೆಸಿದವರು. ಆದರೆ ಕಾಲಾನುಕ್ರಮದಲ್ಲಿ ಕಾಲ ಹೋದಂತೆ ಬೌದ್ಧ ಧರ್ಮಕ್ಕೆ ರಾಜರ ಪ್ರೋತ್ಸಾಹ ಕಡಿಮೆಯಾಗುತ್ತಾ ಬಂತು. ಶುಂಗ ಮತ್ತು ಕಣ್ವ ಸಂತತಿಯ ದೊರೆಗಳು ಹಿಂದೂ ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದರು. ಅವರಂತೆ ಗುಪ್ತ ದೊರೆಗಳು ಹಿಂದೂ ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿ ಅದು ಕಳೆದುಕೊಂಡಿದ್ದ ಪ್ರಾಮುಖ್ಯತೆಯನ್ನು ಮತ್ತೆ ಗಳಿಸಿಕೊಳ್ಳುವಂತೆ ಮಾಡಿದರು. ಇದರಿಂದ ಬೌದ್ಧ ಧರ್ಮದ ಅಸ್ತಿತ್ವಕ್ಕೆ ಧಕ್ಕೆ ತಗುಲಿತು. ಅದು ತನ್ನ ಜನ್ಮಭೂಮಿಯನ್ನು ಅವನತಿ ಹೊಂದಿತು. 4ನೇ ಪಾಯಿಂಟ್, ಹಿಂದೂ ಧರ್ಮದ ಪುನರುಜ್ಜೀವನ. ಶುಂಗ, ಕಣ್ವ, ಗುಪ್ತರಲ್ಲದೆ ಅನೇಕ ಭಾರತೀಯ ದೊರೆಗಳು ಬೌದ್ಧ ಮತವನ್ನು ಹೀನಾಯವಾಗಿ ಕಾಣದಿದ್ದರೂ ಹಿಂದೂ ಧರ್ಮದ ಬೆಳವಣಿಗೆಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡಿದ್ದರಿಂದ ಅದು ತಾನು ಕಳೆದುಕೊಂಡಿದ್ದ ಸತ್ವ ಮತ್ತು ಚೈತನ್ಯಗಳನ್ನು ಮತ್ತೆ ಪಡೆದುಕೊಂಡಿತು. ಅನಂತರ ಕುಮಾರಿಲ ಭಟ್, ಶಂಕರಾಚಾರ್ಯ ಮೊದಲಾದ ದಾರ್ಶನಿಕರು ವೈದಿಕ ಮತದಲ್ಲಿ ಬೇರೂರಿದ್ದ ಕಂದಾಚಾರಗಳನ್ನು ತೊಡೆದುಹಾಕಿ ಬೌದ್ಧ ಮತದ ಸರಳ ಮತ್ತು ಸದಾಚಾರ ಗುಣಗಳನ್ನು ಅಳವಡಿಸಿಕೊಂಡು ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿದರು. ಹೀಗೆ ಸುಧಾರಿತಗೊಂಡ ಹಿಂದೂ ಧರ್ಮವು ಜನಸಾಮಾನ್ಯರನ್ನು ಮತ್ತೆ ಆಕರ್ಷಿಸಿತು. ಈ ಕಾರಣದಿಂದಾಗಿ ಹಿಂದೂ ಧರ್ಮದ ಪ್ರಬಲಗೊಂಡು ಬೌದ್ಧ ಧರ್ಮ ಅವನತಿಯತ್ತ ಸಾಗಿತು. 5ನೇ ಪಾಯಿಂಟ್, ಬೌದ್ಧ ಭಿಕ್ಷುಣಿಯರ ನಡವಳಿಕೆಯಲ್ಲಿ ಅಶಿಸ್ತು ಉಂಟಾಗಿದ್ದೇ ಬೌದ್ಧ ಧರ್ಮದ ಅವನತಿಗೆ ಮತ್ತೊಂದು ಕಾರಣವಾಯಿತು. ಬೌದ್ಧ ಧರ್ಮದ ಪ್ರಗತಿ ಮತ್ತು ವಿಕಾಸಕ್ಕೆ ಬೌದ್ಧ ಸಂಘ ಭಿಕ್ಷುಣಿಯರ ಸಲ್ಲಿಸಿದ ಸೇವೆ ಅಪಾರವಾದುದು. ಅವರು ಆ ಧರ್ಮದ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ತಮ್ಮ ಸರಳ ಮತ್ತು ಸದಾಚಾರಗಳಿಂದ ಬೌದ್ಧ ಧರ್ಮದ ಬೆಳವಣಿಗೆಗೆ ಕಾರಣರಾಗಿದ್ದರು. ಕ್ರಮೇಣ ಅವರಲ್ಲಿದ್ದ ತ್ಯಾಗ ಮನೋಭಾವನೆ, ಸರಳ ಜೀವನ ಮತ್ತು ಉದಾತ್ತ ಧ್ಯೇಯಗಳು ಬದಲಾದವು. ಭಿಕ್ಷುಣಿಯರ ಜೀವನದಲ್ಲಿ ಅನೈತಿಕತೆ ಮತ್ತು ಅಸಭ್ಯತೆಗಳು ಮನೆ ಮಾಡಿದವು. ಬೌದ್ಧ ವಿಹಾರಗಳು, ಸಂಘರಾಮಗಳು, ಭೋಗಲಾಸವು, ಆಡಂಬರವು ಕೇಂದ್ರಗಳು ಆಗತೊಡಗಿದವು. ಬುದ್ಧನು ಹಾಕಿಕೊಟ್ಟಿದ್ದ ಸರಳ ಜೀವನದ ನಿಯಮಗಳನ್ನು, ಧರ್ಮ ಕಾರ್ಯಗಳನ್ನು ಮರೆತು ಅವು ಜನರಿಂದ ದೂರವಾದವು. ಇದು ಬೌದ್ಧ ಧರ್ಮದ ಅವನತಿಗೆ ಒಂದು ಕಾರಣ ಆಯಿತು. ವಿದೇಶಿಯರ ದಾಳಿಗಳು. ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಭಾರತದ ಮೇಲೆ ದಾಳಿ ಮಾಡಿದ ಹೂಣರು ಅನಾಗರಿಕರು, ಕ್ರೂರಿಗಳು ಆಗಿದ್ದು ಅನೇಕ ಬೌದ್ಧ ವಿಚಾರಗಳನ್ನು ನೆಲಸಮ ಮಾಡಿದರು. ಇದು ಬೌದ್ಧ ಮತದ ಅವನತಿಗೆ ಕಾರಣವಾಯಿತು. ಅನಂತರ ಬಂದಂತಹ ಮುಸಲ್ಮಾನರ ದಾಳಿ, ಆಕ್ರಮಣಗಳು ಬೌದ್ಧ ಮತದ ಅವನತಿಗೆ ಹೆಚ್ಚು ಕಾರಣವಾಯಿತು. ಮುಸಲ್ಮಾನರ ನಿರಂತರ ದಾಳಿಗಳು ಭಾರತೀಯ ರಾಜ್ಯಗಳು ಅವನತಿ ಹೊಂದಿ ಧರ್ಮ, ಸಾಹಿತ್ಯ, ಕಲೆ, ಸಂಸ್ಕೃತಿ ನೆಲೆ ತಪ್ಪಿದವು. ರಾಜ ಮಹಾರಾಜರ ಕೃಪಾಕಟಾಕ್ಷ ಮತ್ತು ಪ್ರೋತ್ಸಾಹದಲ್ಲಿ ಬೆಳೆದು ಬಂದಿದ್ದ ಬೌದ್ಧ ಧರ್ಮ ತನ್ನ ಆಧಾರ ಸ್ತಂಭ ಕಳೆದುಕೊಂಡಿತು. ಬೌದ್ಧ ಭಿಕ್ಷುಗಳು, ವಿಹಾರಗಳು, ಸಂಗ್ರಾಮಗಳ ಮೇಲೂ ಮುಸಲ್ಮಾನರ ದಾಳಿ ನಿರಂತರವಾಗಿತ್ತು. ಈ ಎಲ್ಲ ಕಾರಣಗಳಿಂದ ಬೌದ್ಧ ಧರ್ಮವು ತನ್ನ ತಾಯ್ನಾಡಿನಲ್ಲಿ ಅವನತಿ ಹೊಂದುತ್ತಾ ಸಾಗಿತು. ಇವಿಷ್ಟು ಕಾರಣಗಳು ಬೌದ್ಧ ಧರ್ಮದ ಅವನತಿಗೆ ಕಾರಣವಾಯಿತು. ಬೌದ್ಧ ಧರ್ಮದಲ್ಲಿ ಉಂಟಾದ ಬದಲಾವಣೆ, ವಿವಿಧ ಪಂಥಗಳಾಗಿ ಒಡೆಯಿತು, ರಾಜಾಶ್ರಯದ ಕೊರತೆ, ಹಿಂದೂ ಧರ್ಮದ ಪುನರುಜ್ಜೀವನ, ಬೌದ್ಧ ಭಿಕ್ಷುಣಿಯರ ನಡವಳಿಕೆಯಲ್ಲಿ ಅಶಿಸ್ತು, ವಿದೇಶಿಯರ ದಾಳಿಗಳು. ಇವಿಷ್ಟು ನಮ್ಮ ಘಟಕ 6ರ ಒಂದು ಪಾಠದಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು. ಹೊಸ ಮತಗಳ ಉದಯ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಇವೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಸ್ನೇಹಿತರೆ. ಇದು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ. ಎಲ್ಲ ಕೂಡ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳು, ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿದೆ. ಹೊಸ ಧರ್ಮದ ಏಳಿಗೆಗೆ ಕಾರಣವಾಗುವಂಥ ಅಂಶಗಳು, ಆಮೇಲೆ ಮಹಾವೀರರ ಬೋಧನೆಗಳು, ಜೈನ ಧರ್ಮದ ಬಗ್ಗೆ, ಬೌದ್ಧ ಧರ್ಮದ ಗೌತಮ ಬುದ್ಧನ ಬಾಲ್ಯ ಜೀವನದ ಬಗ್ಗೆ, ಗೌತಮ ಬುದ್ಧನ ಬೋಧನೆಗಳು, ಗೌತಮ ಬುದ್ಧನ ಅಷ್ಟಾಂಗ ಮಾರ್ಗಗಳ ಬಗ್ಗೆ, ಹಾಗೆಯೇ ಬೌದ್ಧ ಧರ್ಮದ ಅವನತಿಗೆ ಕಾರಣಗಳು. ಇವೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಇದನ್ನು ಸ್ಕಿಪ್ ಮಾಡಬೇಡಿ, ಓದ್ಕೊಳ್ಳಿ. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಪ್ರಶ್ನೆ ಬರೆದು ಅದರ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಳ್ಳಿ ಸ್ನೇಹಿತರೆ. ಇವಿಷ್ಟು ನೋಡಿದರೆ ನಮ್ಮ ಬ್ಲಾಕ್ 1ರಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ.
ಮತ್ತೊಮ್ಮೆ ನಾವು ಅಭ್ಯಾಸವನ್ನು ಮಾಡ್ತಾ ಪುನರಾವರ್ತನ ಅಭ್ಯಾಸವನ್ನು ಕೂಡ ಮಾಡುವ. ಬ್ಲಾಕ್ 1ರಲ್ಲಿ ಬರುವಂತಹ ಮುಖ್ಯವಾದಂಥ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ಆಗುವಂತೆ ನಾವು ಅದನ್ನು ಮಾಡ್ತಾ ಕೂಡ ಹೋಗುವ. ಆದಷ್ಟು ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಓದ್ತಾ ಹೋಗುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.